रूपं तथा वा कलत्रम् यशश्चारुचित्रं धनं मेरुतुल्यम् मनश्चेन लग्नं गुरोरङ्घ्रिपद्मे ततः किं ततः किं ततः किं ततः किं षडङ्गातिवेदो मुखे शास्त्रविद्या कवित्वादिगद्यं सुपद्यं करोति मनश्चेन लग्नं गुरोरङ्घ्रिपद्मे ततः किं ततः किं ततः किं ततः किम् ಸದಾವಕಾಲ ಸ್ಮರಣೀಯರಾದ ಮಹಾತ್ಮ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಯನ್ನ, ಸದ್ಗುರು ಷಣ್ಮುಖಾರೂಢ ಯತಿಗಳನ್ನ, ಪರಮಾರಾಧ್ಯ ಶ್ರೀಮನ್ ನಿಜಗುಣ ಶಿವಯೋಗಿಯ ಕೈವಲ್ಯ ಸಾಹಿತ್ಯಕ್ಕೆ ಟೀಕಾ ತಾತ್ಪರ್ಯವನ್ನ ರಚಿಸಿ ಶತಾಯುಷ್ಯ ಪರ್ಯಂತರ ಹಳ್ಳಿ ಪಟ್ಟಣಗಳನ್ನ ಸಂಚರಿಸಿ ನಿಜಗುಣರ ಶಾಸ್ತ್ರ ಬೋಧಿಸಿ ಅನಂತ ಮುಮೋಕ್ಷಗಳನ್ನು ಉದ್ಧರಿಸಿದಂಥ ಆರೂಢ ಜ್ಯೋತಿ ಶಿವಪುತ್ರಜ್ಜನವರ ಪಾವನ ಸನ್ನಿಧಾನವನ್ನು ಭಕ್ತಿಯಿಂದ ಪ್ರಾರ್ಥಿಸಿ ನಮ್ಮ ನಿಮ್ಮೆಲ್ಲರ ಉದ್ಧಾರಕರ್ತೃಗಳು ಅನವರತ ಶಾಸ್ತ್ರ ಸ್ತೋತ್ರಗಳನ್ನು ಭಕ್ತರಿಗೆ ಎಡೆ ಮಾಡಿ ತಮ್ಮ ಅವತಾರ ಪೂರೈಸಿದಂಥ ಗುರುಗಳವರ ಪಾವನ ಚರಣಗಳನ್ನು ಹೃತ್ಸರೋಜದಲ್ಲಿ ಪ್ರತಿಷ್ಠಾಪಿಸಿ ಮುತ್ತೂರು ಸುಕ್ಷೇತ್ರದ ಪ್ರಭುಸಿದ್ಧ ಶಾಂತಾಶ್ರಮದ ಪವಿತ್ರ ಕ್ಷೇತ್ರದಲ್ಲಿ ನಡೆದಿರುವಂತಹ ಪಾವನ ಕ್ಷೇತ್ರದ ನಿರ್ಮಾತೃಗಳಾಗಿ ಮುಮುಕ್ಷುಗಳ ಉದ್ಧಾರಕ್ಕಾಗಿ ಬದುಕನ್ನು ಸಮರ್ಪಿಸಿ ಅವತಾರ ಪೂರೈಸಿದಂಥ ಬ್ರಹ್ಮಲೀನ ಸದ್ಗುರು ಮಾಣಿಕ ಪ್ರಭು ಮಹಾಸ್ವಾಮಿಗಳವರ ಪವಿತ್ರ ಅಂತಃಕರಣದಲ್ಲಿ ಅನಂತ ಪ್ರಣಾಮಗಳನ್ನು ಆಚರಿಸಿ ಶ್ರಾವಣ ಮಾಸವನ್ನು ಕಳೆದು ಮಹಾನವಮಿಯ ಪವಿತ್ರ ಪರ್ವದಲ್ಲಿ ಅತ್ಯಂತ ಉತ್ಕಟವಾಗಿರುವಂತಹ ಇಚ್ಛೆಯೊಂದಿಗೆ ನಮ್ಮ ಗ್ರಾಮದಲ್ಲಿ ಪ್ರತಿ ತಿಂಗಳು ಅಮಾವಾಸ್ಯೆಯ ವಿಶೇಷವಾದಂತಹ ಗುರುಪಾದ ಪೂಜೆ ಹಾಗೂ ಶಾಸ್ತ್ರ ಕಾರ್ಯ ನಡೆಯಬೇಕು ಅನ್ನುವಂತಹ ಅದಮ್ಯ ಇಚ್ಛೆಯಿಂದ ಮಹಾನವಮಿಯ ಪುಣ್ಯ ದಿನದಂದು ಆರಂಭಗೊಂಡಂತಹ ಈ ಶಿವಾನುಭವದ ಪವಿತ್ರ ವೇದಿಕೆಯನ್ನು ಅಲಂಕರಿಸಿದಂತಹ ಪೂಜ್ಯರಾದ ಪರಿಪೂರ್ಣಾನಂದ ಭಾರತಿ ಮಹಾಸ್ವಾಮಿಗಳವರಲ್ಲಿ ಅನಂತ ಪ್ರಣಾಮಗಳನ್ನು ಆಚರಿಸಿ ಪರಮ ಪೂಜ್ಯರಾಗಿರುವಂತಹ ಶಿವಲಿಂಗ ದೇವರ ಪವಿತ್ರ ಅಂತಃಕರಣದಲ್ಲೂ ಪ್ರಣಾಮಗಳನ್ನು ಆಚರಿಸಿ ಪೂಜ್ಯರಾಗಿರುವಂತಹ ಶರಣಾನಂದ ಮಹಾಸ್ವಾಮಿಗಳವರ ಅಂತಃಕರಣದಲ್ಲಿ ಸಿದ್ಧಲಿಂಗ ದೇವರ ಪವಿತ್ರ ಅಂತಃಕರಣದಲ್ಲಿ ಅನಂತ ಪ್ರಣಾಮಗಳನ್ನು ಆಚರಿಸಿ ಶಿವಸ್ವರೂಪಿಗಳೇ ತಮ್ಮೆಲ್ಲರಿಗೂ
ಶರಣು ಶರಣಾರ್ಥಿಗಳು. ಪುರುಷ ಇಚ್ಛಾ ವಿಷಯ ಪುರುಷಾರ್ಥ ಜೋಯಿ ಸೋಯಿ, ದುಃಖ ನಾಶ ಸುಖ ಪ್ರಾಪ್ತಿ ರೂಪ ಮೋಕ್ಷ ಮಾನವೋ. ಪಂಡಿತ್ ಪೀತಾಂಬರ್ಜಿ ಅವರು ವಿಚಾರ ಚಂದ್ರೋದಯದ ಪೀಠಿಕೆಯಲ್ಲಿ ಆರಂಭದ ಶ್ಲೋಕದಲ್ಲಿ ಈ ಮಾತನ್ನ ಹೇಳ್ತಾರೆ. ಪುರುಷ ಇಚ್ಛಾ ವಿಷಯ ಪುರುಷಾರ್ಥ ಜೋಯಿ ಸೋಯಿ, ಯಾವುದೋ ಅದು ಪುರುಷನ ಇಚ್ಛಿತವಾಗಿರುವಂಥ ವಿಷಯ ಯಾವುದು ಅಂತ ಪ್ರಶ್ನೆ ಮಾಡ್ತಾರೆ. ಆ ಪ್ರಶ್ನೆಗೆ ಉತ್ತರವನ್ನ ಹೇಳ್ತಾರೆ ಪುರುಷಾರ್ಥ. ಪುರುಷಾರ್ಥ ಅನ್ನುವಂಥದ್ದರಲ್ಲಿ ಎರಡು ಶಬ್ದಗಳಿವೆ. ಒಂದನೇದು ಪುರುಷ, ಎರಡನೆಯದು ಅರ್ಥ. ಪುರುಷ ಪ್ಲಸ್ ಅರ್ಥ ಪುರುಷಾರ್ಥ. ಪುರುಷ ಅನ್ನುವಂಥದ್ದು ಪೂರ್ವ ಪದ, ಅರ್ಥ ಅನ್ನುವಂಥದ್ದು ಉತ್ತರ ಪದ. ಎರಡು ಪದಗಳಿರ್ತಾವ. ಬಹುಶಃ ನಮಗೆ ವ್ಯಾಕರಣ ಹೇಳುವಂಗೆ ಕಾಣ್ತೀರಿ ಅಂತ ಅನಿಸ್ತದೆ ನಿಮಗೆ. ಪೂರ್ವ ಪದ, ಉತ್ತರ ಪದ, ಪೂರ್ವ ಪದದ ಕೊನೆಯ ಅಕ್ಷರ, ಉತ್ತರ ಪದದ ಮೊದಲನೆಯ ಅಕ್ಷರ, ಕೊನೆಯ ಅಕ್ಷರ ಮೊದಲನೆಯ ಅಕ್ಷರ ಎರಡೂ ಅಕ್ಷರಗಳು ಕೂಡಿ ಮತ್ತೊಂದು ಅಕ್ಷರ ಆಗುವುದಕ್ಕೆ ಸಂಧಿ ಅಂತಾರೆ, ಸಂಧಿ ಕಾರ್ಯ ಅಂತಾರೆ. ಪುರುಷ ಅರ್ಥ ಪುರುಷಾರ್ಥ ಹಿಂಗೆ ಹೇಳಿದ್ರೆ ನಿಮಗೆ ಯಾಕೆ ತಿಳಿತೈತಿ ಅಂತ ಹೇಳಾಕತ್ತೀನಿ ಅಂದ್ರೆ, ನೀವು ಒಂದ ತಿಂಗಳದೊಳಗನ ಸಂಸ್ಕೃತ ಶ್ಲೋಕಗಳನ್ನು ಇಷ್ಟು ಚಲೋ ಹೇಳುದು ಕಲ್ತೀರಂದ್ರ ಪೂರ್ವ ಜನ್ಮದೊಳಗೆ ನಿಮಗೆಲ್ಲ ವ್ಯಾಕರಣ ಬಂದೈತಿ ಅಂತ ನಿಮ್ ಬಾಯಾಗ ಆ ಶಬ್ದ ಬಂದ ಹೊರತು ಹಂಗ ಸರಳ ಬರುದಿಲ್ಲ. ಸುಮ್ಮನೆ ಅನ್ನಕ್ ಸಾಧ್ಯನೇ ಇಲ್ಲ. ನೀವು ಅಂದಿರಿ ಅಂದ್ರೆ ಅದು ನಿಮ್ಮ ಪಾಲಿಂದಲ್ಲ, ನಿಮಗೆ ಯಾವುದೋ ಜನ್ಮದೊಳಗೆ ಸದ್ಗುರುನಾಥನ ಕೃಪಾಯದ ಅದು ಹೊರಗೆ ಬರುವುದಕ್ಕೆ ಒಂದು ದಾರಿಯನ್ನ ಕಾಯ್ತಿತ್ತು. ಅವ ಬಂದ ಬಳಿಕ ಅದು ನಮಗ ಸಿದ್ಧಿ ಆಗ್ತದಂದಂಗ. ಎಲ್ಲಿತ್ತು ಸೌಂಡ್ ಒಳಗೈತೆ? ಒಂದ್ಸರಿ ಇಟ್ಟು ಸುಮ್ಮ ಕೂತ್ ಬಿಡ್ಬೇಕು, ತಿರುಗಾಡ್ಬೇಡ್ರಿ ಒಳಗ. ಸೌಂಡ್ ಯಾರು ಮುಟ್ಟಬೇಡ್ರಿ. ಪುರುಷ ಅರ್ಥ ಪುರುಷಾರ್ಥ. ಪುರುಷ ಅಂದ್ರೆ ಯಾರು ಅಂತ ನೀವು ಪ್ರಶ್ನೆ ಮಾಡಿದ್ರೆ, ಪುರುಷ ಅಂದ್ರೆ ಯಾರ್ರಿ? ಗಂಡು ಮಕ್ಕಳು ಅಂತ ಅರ್ಥ. ಪುರುಷ ಅಂದ್ರೆ ಪುರುಷರು ಸ್ತ್ರೀಯರು ಅಂತ ಎರಡು ಶಬ್ದದಾವ. ಪುರುಷರು ಅಂದ್ರೆ ಗಂಡು ಮಕ್ಕಳು. ಬಹುಶಃ ಈ ಶಾಸ್ತ್ರ ಏನೈತಲ್ಲ ಇದು ಪುರುಷರಿಗೆ ಸಂಬಂಧಪಟ್ಟಿದ್ದದ, ನಮಗೆ ಸಂಬಂಧಪಟ್ಟಿದ್ದಲ್ಲ ಅಂತ ತಿಳಿಬಾರದು. ಪುರುಷ ಅನ್ನುವಂಥ ಶಬ್ದಕ್ಕೆ ಶಾಸ್ತ್ರ ಭಾಷೆಯಲ್ಲಿ ಜೀವ ಅಂತ ಅರ್ಥ ಮಾಡಬೇಕು. ಪುರುಷ ಅಂದ್ರೆ ಏನು? ಜೀವ. ಪುರುಷ ಅಂದ್ರೆ ಗಂಡು ಅಂತ ಅರ್ಥ ಮಾಡಬಾರದು. ಗಂಡು ಹೆಣ್ಣು ಅನ್ನೋದು ಲೌಕಿಕವಾಗಿರುವಂತ ಅರ್ಥ. ಗಂಡಿನ ಲಕ್ಷಣವನ್ನು ಹೇಳುವಾಗ ಗಡ್ಡ ಮೀಸೆ ಬಂದರೆ ಗಂಡೆಂಬರು, ಮಲೆಮುಡಿ ಬಂದರೆ ಹೆಣ್ಣೆಂಬರು. ಲೌಕಿಕದಲ್ಲಿ ಗಂಡು ಹೆಣ್ಣಿನ ಲಕ್ಷಣವನ್ನು ಹೇಳುವಾಗ ಗಡ್ಡ ಮೀಸೆಗಳ ಉದಾಹರಣೆಯನ್ನು ಹೇಳುತ್ತಾರೆ. ಆದರೆ ಅಧ್ಯಾತ್ಮದಲ್ಲಿ ಆತ್ಮಜ್ಞಾನವನ್ನ ಮಾಡಿಕೊಳ್ಳಬೇಕಾಗಿರುವಂತ ಸಾಧಕನಿಗೆ ಒಳಗಿರುವಂತ ಚೈತನ್ಯಕ್ಕೆ ಯಾವ ಲಕ್ಷಣಗಳನ್ನು ಹೇಳಬೇಕು ಅಂದ್ರೆ ಅದು ಒಳಗೆ ಸುಳಿವ ಆತ್ಮ ಗಂಡು ಅಲ್ಲ ಹೆಣ್ಣು ಅಲ್ಲ. ಅದಕ್ಕೆ ಗಂಡನ್ನಕ್ಕ ಬರೋದಿಲ್ಲ, ಹೆಣ್ಣನ್ನಕ್ಕ ಬರೋದಿಲ್ಲ. ಗಂಡು ಹೆಣ್ಣಿನ ಆಚೆಗಿರುವಂತ ಚೈತನ್ಯವನ್ನ ಪುರುಷ ಅಂತ ಕರೀತಾರೆ. ಪುರುಷ ಅಂದ್ರೆ ಚೈತನ್ಯ, ಪುರುಷ ಅಂದ್ರೆ ಜೀವ, ಚೈತನ್ಯ ಅಂದ್ರನೇ ಜೀವ.
ಅಂತಃಕರಣ ಅವಚ್ಛಿನ್ನ ಚೈತನ್ಯಕೋ ಜೀವ ಕಹತೆ ಹೈ. ಯಾರಿಗೆ ಜೀವ ಅಂತಾರಂದ್ರೆ ಅಂತಃಕರಣ ಅವಚ್ಛಿನ್ನ ಚೈತನ್ಯ. ಅಂತಃಕರಣ ಅಂದ್ರೆ ಮನಸ್ಸು. ಮನಸ್ಸು ಯಾವ್ದ್ಯಾವುದ್ರೊಳಗೆ ಇರ್ತದಂದ್ರೆ ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ. ಮೂರು ಶರೀರಗಳಲ್ಲಿ ಯಾವ ಚೈತನ್ಯ ತುಂಬಿಕೊಂಡಿದೆಯೋ ಅದಕ್ಕೆ ಜೀವ ಅಂತಾರೆ. ಅವ ಸ್ಥೂಲ ಶರೀರದ ಅಭಿಮಾನಿಯಾಗಿರ್ತಾನ, ಸೂಕ್ಷ್ಮ ಶರೀರದ ಅಭಿಮಾನಿಯಾಗಿರ್ತಾನ, ಕಾರಣ ಶರೀರದ ಅಭಿಮಾನಿಯಾಗಿರ್ತಾನ. ಅಂತಃಕರಣದ ಅಭಿಮಾನವುಳ್ಳಂಥವನಿಗೆ ಜೀವ ಅನ್ನಬೇಕು, ಅಂತಃಕರಣ ಅವಚ್ಛಿನ್ನ ಚೈತನ್ಯಕ್ಕೆ ಜೀವ ಅನ್ನಬೇಕು. ತನುತ್ರಯಗಳಲ್ಲಿ ವ್ಯಾಪಕನಾಗಿ ಇದ್ದು ತನುತ್ರಯಗಳ ವ್ಯವಹಾರವನ್ನರಿಯುವಂಥವನಿಗೆ ಜೀವ ಅನ್ಬೇಕು. ಇದಕ್ಕೆ ಜೀವನ ಲಕ್ಷಣ. ಯಾವ ತನುತ್ರಯಗಳು? ಒಂದು ಸ್ಥೂಲತನು, ಇನ್ನೊಂದು ಸೂಕ್ಷ್ಮತನು, ಮತ್ತೊಂದು ಕಾರಣತನು. ಸ್ಥೂಲತನುವನ್ನ ನಾವೆಲ್ಲ ಅರಿತೀವಿ, ನಮಗ ನಿಮಗ ತಿಳುವಳಿಕೆಗೆ ಬರ್ತದ. ಸ್ಥೂಲ ಮುಳ್ಳ ಮೇಲೆ ಕಾಲಿಟ್ರಿ ಅಂದ್ರ ಏನ್ ಮಾಡ್ತೇವೆ? ಮುಳ್ಳ ಮೇಲೆ ಕಾಲಿಟ್ಟ ತಕ್ಷಣ ಮೊದಲನೇ ಕೆಲಸ ಏನ್ ಮಾಡ್ತೇವೆ? ಅವ್ವ ಅಂತೇಳಿ ಅವ್ವ ಅನ್ಕೊಂತ ಮುಳ್ಳ ಮೇಲೆ ಕಾಲಿಟ್ಕೊಂಡು ನಿಂತಿರ್ತೇನೆ. ಮುಳ್ಳ ಮೇಲೆ ಕಾಲು ಇಟ್ಟ ತಕ್ಷಣ ಅದನ್ನ ತಕ್ಕೊಂತನ ಅವ್ವ ಅಂತೀರಿ ನೀವು. ಅಂದ್ರೆ ಕಾಲಿಗೆ ಚುಚ್ಚುವ ಮುಳ್ಳನ್ನ, ಸ್ಥೂಲ ಶರೀರಕ್ಕೆ ಚುಚ್ಚುವ ಮುಳ್ಳನ್ನ ನಾವು ಅರಿಯುತ್ತೇವೆ, ತಿಳಿತೇವೆ. ಕಣ್ಣಾಗ ಹುಳ ಬಿದ್ರೆ ಗೊತ್ತಾಕದ, ಕಿವಿಗೆ ಕೇಳುವ ಶಬ್ದ ಗೊತ್ತಾಕದ, ಕಾಲಿಗೆ ನಡುವ ಮುಳ್ಳು ಗೊತ್ತಾಕದ. ತೋರುವ ತನುವಿಗೆ ಬರೀ ಹೊರಗಿಂದ ಮಾತ್ರ ಅಲ್ಲ, ಹಟ್ಟಿ ಕೆಟ್ಟರು ಗೊತ್ತಾಕದ, ತಿಳಿ ಕೆಟ್ಟರು ಗೊತ್ತಾಕದ ಎಲ್ಲರಿಗೂ. ಶರೀರದ ಒಳಗೆ ಏನಾಕೈತೆ ಅಂತನೂ ಗೊತ್ತಾಕದ, ಶರೀರದ ಹೊರಗೆ ಏನಾಕೈತೆ ಅನ್ನೋದು. ಸ್ಥೂಲ ಶರೀರ ಏನೈತಿ ಇದನ್ನ ತಿಳಿಯಲಿಕ್ಕೆ ಬರ್ತದೆ. ಇದನ್ನ ತಿಳಿಯುವಂಥವನು ಯಾರು? ಜೀವ. ಬರೀ ಸ್ಥೂಲ ಶರೀರವನ್ನು ಮಾತ್ರ ತಿಳಿಯಂಗಿಲ್ಲ, ಅವ ಸೂಕ್ಷ್ಮ ಶರೀರವನ್ನೂ ತಿಳಿತಾನ. ಸೂಕ್ಷ್ಮ ಶರೀರ ಅಂದ್ರೆ ಯಾವುದು? ಮನಸ್ಸು. ಸೂಕ್ಷ್ಮ ಶರೀರ ಅಂದ್ರೆ ಮನಸ್ಸು. ಮನಸ್ಸಿನೊಳಗೆ ಏನೇನು ನಡೀತದ ಗೊತ್ತಾಗ್ತದೆ ಇವನಿಗೆ. ಮನಸ್ಸಿನೊಳಗಿರುವ ಕಾಮ, ಮನಸ್ಸಿನೊಳಗಿರುವ ಕ್ರೋಧ, ಮನಸ್ಸಿನೊಳಗಿರುವ ಮೋಹ, ಮನಸ್ಸಿನೊಳಗಿರುವ ಮತ್ಸರ, ಮನಸ್ಸಿನೊಳಗಿರುವಂತಹ ಸುಖ, ಮನಸ್ಸಿನೊಳಗಿರುವ ದುಃಖ ಎಲ್ಲವನ್ನು ಜೀವನು ಅರಿಯುತ್ತಾನೆ. ಸುಖ ಆದ್ರೂ ಗೊತ್ತಾಕದ, ನಮ್ಗೆ ದುಃಖ ಆದ್ರೂ ಗೊತ್ತಾಕದ. ಸುಖ ಆದ್ರೂ ಗೊತ್ತಾಕದ, ದುಃಖ ಆದ್ರೂ ಗೊತ್ತಾಕದ, ಸಿಟ್ಟು ಬಂದಿದ್ದು ಗೊತ್ತಾಕದ, ಮೋಹ ಆಗಿದ್ದು ಗೊತ್ತಾಕದ. ಇವು ಎಲ್ಲ ಕಾಲಾಗ ಮುಳ್ಳು ನಟ್ಟಂಗ ಮನಸ್ಸಿನೊಳಗ ನಡುವಂತ ಮುಳ್ಳುಗಳೂ ಗೊತ್ತಾಗ್ತಾವ. ಅಂದ್ರೆ ನಾವು ಸೂಕ್ಷ್ಮ ಶರೀರವನ್ನು ಅರಿಯುತ್ತೇವೆ, ಕಾರಣ ಶರೀರವನ್ನು ತಿಳಿಯುತ್ತೇವೆ. ಕಾರಣ ಶರೀರ ಅಂದ್ರೆ ಅಜ್ಞಾನ. ಕಾರಣ ಶರೀರ ಅಂದ್ರೆ ಯಾವುದು? ಅಜ್ಞಾನ. ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ. ಕಾರಣ ಶರೀರ ಅಂದ್ರೆ ಅಜ್ಞಾನ ನಮಗೆ ಗೊತ್ತಾಗ್ತದೆ. ಅಪ್ಪವರು ಮೊದಲನೇ ದಿನಾನೇ ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ, ಪುರುಷ ಅಂತ ಹೇಳಕತ್ತಾರ. ಪುರುಷನ ಇಚ್ಛಾ ವಿಷಯ ಪುರುಷಾರ್ಥ ಅಂತ ಹೇಳಕತ್ತಾರ. ಒಟ್ಟು ಏನೋ ಹೇಳಕತ್ತಾರ, ನನಗೇನಾಗೋಲ್ತು ಅನ್ಸಕತ್ತದ. ನಿಮಗೆ ತಿಳಿವಲ್ದು ಅಂತ ಅನಿಸ್ತದ. ತಿಳಿವಲ್ತು ಅನ್ನೋದರ ನಿಮ್ಗೆ ತಿಳಿಯಾಕತ್ತೈತಲ್ಲ, ಅದು ತಿಳಿಯಾಕತ್ತೈತಿಲ್ಲ. ನಾವು ಅಜ್ಞಾನಿಗಳ ಅದೀವಿ ಅನ್ನುವಂಥದ್ದರ ಜ್ಞಾನ ಆಗಕತ್ತದ. ಕುರುಡದಾನ. ಏನೇನ್ ನಿನ್ನ ಕಾಣಕತ್ತೈತಪ್ಪ ಅಂದ್ರ ನನಗ ಏನು ಕಾಣುವಲ್ತ್ರಿ ಅಂತಾನವ. ಏನಂತಾನ? ಏನು ಕಾಣುವಲ್ತ್ರಿ.
ಏನು ಕಾಣುವಂತಂದ್ರೆ ಹೆಂಗ ಕತ್ತಲೈತಿ, ಬರೇ ಕತ್ತಲು ಕಾಣ್ತೈತಿ ನೋಡ್ರಿ ಅಂತ. ಏನ್ ಕಾಣ್ತೈತಿ ಅಂತಾನ? ಕತ್ತಲರ ಕಾಣಕತ್ತೈತಲ್ಲ ಅವನ ಕಣ್ಣಿಗೆ. ಏನೂ ಕಾಣುವುದಿಲ್ಲ ಅಂದ್ರೂ ಒಂದು ಕಾಣಿಸ್ತಿರ್ತದೆ. ಏನೂ ತಿಳಿದಿಲ್ಲ ಅಂತ ಹೇಳವನಿಗೆ ತಿಳಿದಿಲ್ಲ ಅನ್ನೋದರ ತಿಳಿಯಾಕತ್ತದ. ಹಂಗ ಅಜ್ಞಾನಿ, ಕಾರಣ ಶರೀರದಲ್ಲಿರುವಂತಹ ಅಜ್ಞಾನ ನನಗೆ ಏನೋ ತಿಳಿಯುವಂತು ಅನ್ನುವುದನ್ನು ತಿಳಿಯುವಂಥವನೇ ಜೀವ. ಸ್ಥೂಲ ಶರೀರದಲ್ಲಿದ್ದು ಚುಚ್ಚುವಿಕೆಯನ್ನ, ಸೂಕ್ಷ್ಮ ಶರೀರದಲ್ಲಿದ್ದು ಸುಖ ದುಃಖಗಳನ್ನ, ಕಾರಣ ಶರೀರದಲ್ಲಿದ್ದು ಅಜ್ಞಾನವನ್ನ ಅರಿತು ಈ ತನುವಿನ ತುಂಬ ವ್ಯಾಪಕನಾಗಿರುವಂಥವನಿಗೆ ಜೀವ ಅಂತ ಕರೀತಾರೆ. ಅಂಥ ಜೀವನು ಪುರುಷನಾಗಿದ್ದಾನೆ. ಪುರುಷ ಅಂದ್ರೆ ಯಾರು? ಜೀವ. ಆ ಜೀವನ ಇಚ್ಛಾ ವಿಷಯ ಯಾವುದು? ಜೀವನು ಅಪೇಕ್ಷೆ ಪಡುವಂತಹ ವಿಷಯ ಯಾವುದು ಅಂದ್ರೆ ಸುಖ. ಜೀವನ ಇಚ್ಛಿತವಾದ ವಿಷಯ ಯಾವುದು? ಸುಖ. ಯಾವಾಗ್ಲೂ ಆರಾಮಿರ್ಬೇಕಂತ, ಆರಾಮಿರ್ಬೇಕ್ರಿ, ಸುಖವಾಗಿರ್ಬೇಕು. ನೀವೀಗ ಮಗಳು ಕೊಡುವಾಗ ಏನ್ ವಿಚಾರ ಮಾಡ್ತೇವೆ? ನಮ್ಮ ಮಗಳು ರೈತರ ಮನೆಗೆ ಹೋಗಿಲ್ರಿ, ಆರಾಮ್ ಸಗಣಿ ಬೆಳಿಲಿ, ದನ ಕಾಯ್ಲಿ ಅಂತ ಯಾರು ಅಂತೀರಿ ನೀವು? ಕನ್ಯೆ ನೋಡಾಕ ಬಂದ ದಿವಸನ ಹೇಳ್ತೀರಿ ನಮ್ಮ ಮಗಳು ಇತ್ತಾಗಿನ ಕಡ್ಡಿ ಕಿತ್ತು ಇತ್ತಾಗಿ ಇಟ್ಟಿಲ್ರಿ ಅಂತ ಹೇಳ್ತೀರಿ. ಮತ್ತ ಕಡ್ಡಿನ ಎತ್ತಿ ಇಡ್ಲಾರ್ದಾಕಿನ್ ತಗೊಂಡೋಗಿ ಅಲ್ಲಿ ಏನ್ ಮಾಡೋಣ? ನಮ್ಮ ಮಗಳಿಗೆ ಮನ್ಯಾಗ ನಾವ್ ಏನ್ ಮಾಡಿಲ್ರಿ, ಒಂದ್ ಕೆಲಸನ ಹಚ್ಚಿಲ್ರಿ ಅಂತ ಮನೆಗೆ ಬಂದ ತಕ್ಷಣ ಮೊದಲನೇ ರಾಗ ಯಾವುದಂದ್ರೆ ಇದ ಭೂಪರಾಗನ ಹಾಡ್ತಾರ. ಕನ್ಯಾ ನೋಡಕ್ ಹೋದಲ್ಲಿ ಅದ್ರಾಗ ರೈತರ ಮಕ್ಕಳದಾರ ಭಾರಿ ಕಷ್ಟ. ಕನ್ಯೆ ಇಲ್ಲ, ಕನ್ಯೆ ಇಲ್ಲ. ಅಂತೂ ಹಿಂಗದ ಪುರುಷ ಇಚ್ಛಾ ವಿಷಯ ಏನದ? ಸುಖ. ಯಾಕ ಹಂಗ ನಾವು ಹೇಳ್ತೀವಂದ್ರ ನನ್ನ ಮಗಳು ಆರಾಮಿರ್ಲಿ ಅನ್ನುವುದನ್ನೇ ಇಚ್ಛಾ. ಆಕೆ ಕಡೆಯಿಂದ ಕಡ್ಡಿ ಕಿತ್ತಿಸಿ ಇಡಿಸಬಾರ್ದು ಅಂತ ವಿಷಯ ಅಲ್ಲ. ಎಷ್ಟು ನಾವು ಆರಾಮ ನೋಡ್ಕೊಂಡಿವಿ ಅಲ್ಲಿ ಆಕೆ ಆರಾಮಿರ್ಬೇಕು ಅನ್ನೋದನ್ನೇ ತಾಯಿ ತಂದೆಗಳ ಇಚ್ಛೆ ಆಗಿರ್ತದೆ. ತಾನೂ ಸುಖ ಇರ್ಬೇಕಂತಾನ, ಮಕ್ಕಳು ಸುಖ ಇರಬೇಕು ಅಂತಾನ. ಇಡೀ ಜೀವನ ಇಚ್ಛಿತವಾದಂತ ವಿಷಯ ಯಾವುದಾಗಿರ್ತದಂದ್ರೆ ಸುಖವೇ ಅವನ ಇಚ್ಛೆ ಆಗಿರ್ತದೆ. ಆ ಸುಖವನ್ನ ಅವ ಎಲ್ಲ ಕಡೆಗೆ ಹುಡುಕ್ತಿರ್ತಾನ. ಆದರೆ ಆ ಸುಖ ಎಲ್ಲೈತಿ ಅಂದ್ರ ತನ್ನಲ್ಲಿ ಸುಖ ಅದ. ತನ್ನಲ್ಲಿ ಇರುವ ಸುಖವನ್ನ ತನ್ನೊಳಗ ಹುಡುಕುವುದು ಬಿಟ್ಟು ಇಂದ್ರಿಯಗಳಲ್ಲಿ ಸುಮ್ಮನೆ ಕೊಡ್ಬೇಕು. ನೀವು 10 ನಿಮಿಷ ಏನು ಅತ್ತಾಗ ಸೊನ್ನೆ ಮಾಡಿ ಎತ್ತಾಗ ಸೊನ್ನೆ ಮಾಡಿ ನಂಗೆ ಆಗೋದಿಲ್ಲ. ಲಕ್ಷ ಕೊಟ್ಟಿಗೆ ವೃತ್ತಿ ಇರ್ತದೆ. ವೃತ್ತಿ ಅದ್ರೊಳಗ ಪ್ರವೇಶ ಆಗ್ಬೇಕಂದ್ರ ಪ್ರತಿಬಂಧಕಗಳು ಬರಬಾರ್ದು. ನೋಡೋರು ನೀವು ಮನೆಯಾಗ ಏನೋ ಹೇಳ್ತಿರ್ತೇವೆ, ನಿಮ್ಮ ಮಗ್ ನೀವೇನೋ ಹೇಳಾಕತ್ತೇವೆ, ಅವ ನಿಮ್ಮ ಕಡೆಗೆ ನೋಡ್ಲಾರ್ದನೆ ಎತ್ತಾಗ ನೋಡ್ಕೊತ ಹಂಗ ಕೇಳಾಕತ್ತಿತ್ತಂದ್ರೆ ಏನ್ ಮಾಡ್ತೀರಿ? ಅವನ್ ಕೈ ಹಿಡಿದು ಹೊಳೆ ಸರಿಸಿ ನೋಡವ್ರ ಯಾರು ಹೇಳುತ್ತಿರ್ತಾರ ಅವ್ರ ಕಡೆಗೆ ನೋಡ್ಕೋತ ಕೂತ್ರನೆ ನೀವು ನನ್ ನೋಡ್ತಿರ್ಬೇಕು. ನಾನು ಎಲ್ಲ ಕಡೆಗೆ ನೋಡ್ಕೋತಾನೆ ಹೇಳ್ತಿರ್ತೇನೆ. ನಿಮ್ದು ಒಬ್ಬರದ ಲಕ್ಷ್ಯ ಎತ್ತಾಗರ ಹೋತು ಅಂದ್ರ ಮುಂದ ಕುಂತವ್ರು ಯಾರ ಬಾಯಿ ತೆಗದ್ರಿ ಅಂದ್ರೆ ಶಾಸ್ತ್ರ ಏನಾಕದ್ರಿ? ನೀವು ಬಾಯಿ ತೆಗದ್ರೆ ನಮ್ಮ ಬಾಯಿ ಬಂದಾಕ. ಯಾಕೆ ಬಂದಾಕೈತಿ ಅಂದ್ರೆ ನಾವು ಹೇಳುವುದು ಇವರಿಗೆ ತಿಳಿವಲ್ದು, ತಿಳಿಲ್ಲ ಅವ್ರದ್ದು ಮುಂದೆ ನಾವ್ಯಾಕೆ ಹೇಳುವುದು ಅಂತ ಬಂದಾಗ್ತದೆ. ಅದಕ್ಕೆ ಯಾರ ಮಾತಾಡೋರ್ ಮುಂದ ಒಟ್ಟ ಆಕಳಿಸಬಾರ್ದು. ಮತ್ತೆ ಹೆಂಗ ಮಾಡೋದ್ರಿ? ಆಕಳಿಕೆ ಬಂದ್ರೆ ಹೆಂಗ ಮಾಡೋದು? ಆಕಳಿಕೆ ಬಂದ್ರೆ ಹೆಂಗ ಮಾಡೋದು ಅಂದ್ರೆ ಗೋಣ್ ಕೆಳಗ್ ಮಾಡೋದು, ಆಕಳಿಸಿದ ಮ್ಯಾಲ ಮಾಡೋದು. ಮುಂದೆ ಕುಂತು ನೀವು ಆಕಳಿಸಾಕತ್ರಿ ಅಂದ್ರೆ ಮಾತು ಮುಗಿಸ್ರಿ ಅನ್ನೋದನ್ನ ಬಾಯಲಿಂದ ಹೇಳೋದ್ರ ಬದ್ಲಿ ಬಾಯಿನ ತೆಗೆದು ಹೇಳಾಕತ್ತೀರಿ. ಶಾಸ್ತ್ರ ಹೇಳುವಾಗ ಯಾವಾಗ ಆಕಳಿಕೆ ಬರ್ತಾವ?
ಯಾವಾಗ ಬ್ಯಾಸರ ಆಕ್ಕದಂದ್ರೆ ಲಕ್ಷ ಕೊಡ್ಲಿಲ್ಲ ಅಂದ್ರೆ ಬ್ಯಾಸರ ಆಕ್ಕ. ರೊಕ್ಕ ಎಣಸು ಮುಂದೆ ಒಮ್ಮೆರ ಮಕ್ಕೊಂಡಿರೇ ನೀವು 500 ನೋಟ್ ಹಿಂಗೆ ಎಣಸ್ತಿರ್ತೀರ ಒಮ್ಮೆರ ಮಕ್ಕೊಂಡಿರೆ ನಿದ್ದೆ ಮಾಡ್ಕೊಂತ ಒಬ್ಬರ ರೊಕ್ಕ ಎಣಿಸ್ಯಾರ ಪ್ರಪಂಚದಾಗ ಯಾರು ಎಣಿಸುದಿಲ್ಲ. ಯಾಕಂದ್ರೆ ರೊಕ್ಕ ಎಣಿಸುವಾಗ ಲಕ್ಷ ಎಲ್ಲ ಎಲ್ಲಿರ್ತದಂದ್ರೆ ರೊಕ್ಕದ ಮೇಲೆ ಇರ್ತದ. ತಪ್ಪಿ ಒಂದು 500 ನೋಟ್ ಹೆಚ್ಚು ಹೋತಂದ್ರೆ ಯಾಕ ದುಡ್ಡು ತಂದಿದ್ದಿರ್ತದ, ದುಡ್ಕೊಂಡು ಬಂದಿದ್ದಿರ್ತದ. ತಪ್ಪಿ ಒಂದು ನೋಟ್ ಹೆಚ್ಚಿಗೆ ಹೋಗಬಾರದು ಅಂತ ರೊಕ್ಕ ಎಣಿಸುವಾಗ ಎಷ್ಟು ಲಕ್ಷ ನೀವು ಕೊಟ್ಟಿರ್ತೀರಲ್ಲ, ಹಂಗ ಸದ್ಗುರುನಾಥ ಹೇಳುವ ಪ್ರವಚನದ ಬಗ್ಗೆ ಅಷ್ಟು ಲಕ್ಷ ಕೊಟ್ರಿ ಅಂದ್ರ ಮುಕ್ತರಾಗಿ ಹೋಗಿಬಿಡ್ತೀರಲ್ಲ. ಅಷ್ಟು ಲಕ್ಷ ಇರ್ಬೇಕು. ಲಕ್ಷ ಎಲ್ಲ ಆ ವಾಣಿಯ ಕಡೆಗೆ ತುಂಬಿಕೊಂಡಿರಬೇಕು. ರೊಕ್ಕಕ್ಕೆ ಕೊಡುವಷ್ಟು ಬೆಲೆಯನ್ನ ಸದ್ಗುರುನಾಥನ ವಚನಾಮೃತಕ್ಕೆ ಕೊಡಬೇಕು. ಪುರುಷ ಇಚ್ಛಾ ಯಾವುದಾಗಿರ್ತದಂದ್ರೆ ಸುಖ ಆಗಿರ್ತದೆ. ಸುಖವನ್ನೇ ಅವನು ಅರಸುತ್ತಾನೆ, ಸುಖದಲ್ಲಿನೇ ಇರಬೇಕು ಅಂತ ಇಚ್ಛಾ ಪಡ್ತಾನೆ. ಆ ಸುಖವನ್ನ ಹುಡುಕಾಡಕತ್ತಾನ. ಎಲ್ಲಿ ಹುಡುಕಾಡಕತ್ತಾನಂದ್ರ ಇಲ್ಲದಲ್ಲಿ ಹುಡುಕಾಡಕತ್ತಾನ. ಎಲ್ಲಿ ಸುಖ ಅದ ಅಲ್ಲಿ ಬಿಟ್ಟಾನ, ಇಲ್ಲದಲ್ಲಿ ಆ ಸುಖದ ಅಪೇಕ್ಷೆಯನ್ನ ಮಾಡಕತ್ತಾನ. ಎಲ್ಲಿ ಮಾಡಕತ್ತಾನ? ಇಂದ್ರಿಯಗಳಲ್ಲಿ ಅವನು ಸುಖದ ಅಪೇಕ್ಷೆಯನ್ನು ಮಾಡ್ತಿದ್ದಾನ. ಕಣ್ಣಿನಿಂದ ಸುಖವನ್ನ ಅಪೇಕ್ಷೆ ಪಡ್ತಾನ, ಕಿವಿಯಿಂದ ಸುಖದ ಅಪೇಕ್ಷೆ ಪಡ್ತಾನ, ನಾಲಿಗೆಯಿಂದ ಸುಖದ ಅಪೇಕ್ಷೆ ಪಡ್ತಾನ, ಚರ್ಮದಿಂದ ಸುಖದ ಅಪೇಕ್ಷೆ ಪಡ್ತಾನ, ಮೂಗಿನಿಂದ ಸುಖದ ಅಪೇಕ್ಷೆ ಪಡ್ತಾನ. ಕಣ್ಣಿನಿಂದ ರೂಪದ ಅಪೇಕ್ಷೆ ಪಡ್ತಾನ, ಕಿವಿಯಿಂದ ಶಬ್ದದ ಅಪೇಕ್ಷೆ ಪಡ್ತಾನ, ನಾಲಿಗೆಯಿಂದ ರುಚಿಯ ಅಪೇಕ್ಷೆ ಪಡ್ತಾನ, ಮೂಗಿನಿಂದ ವಾಸನೆಯ ಅಪೇಕ್ಷೆ ಪಡ್ತಾನ, ಚರ್ಮದಿಂದ ಸ್ಪರ್ಶದ ಅಪೇಕ್ಷೆ ಪಡ್ತಾನ. ಇವು ಎಲ್ಲ ಏನದವಂದ್ರ ಸುಖದ ಆಭಾಸಗಳಿವೆ. ಇಂದ್ರಿಯಗಳಲ್ಲಿ ಸುಖ ಇಲ್ಲ, ಸುಖದ ಆಭಾಸ ಇದೆ. ಸುಖದಂಗ ತೋರ್ತಾವ, ಆದ್ರೆ ಸುಖಗಳು ಅಲ್ಲ. ಅವನು ಪುತ್ರನಲ್ಲಿ ಸುಖದ ಅಪೇಕ್ಷೆ ಪಡ್ತಾನೆ, ಪೌತ್ರರಲ್ಲಿ ಸುಖದ ಅಪೇಕ್ಷೆ ಪಡ್ತಾನೆ, ಧನದಲ್ಲಿ ಸುಖದ ಅಪೇಕ್ಷೆ ಪಡ್ತಾನೆ, ಕನಕದಲ್ಲಿ ಸುಖದ ಅಪೇಕ್ಷೆ ಪಡ್ತಾನೆ. ಆದ್ರೆ ಅವುಗಳಲ್ಲಿ ಸುಖವನ್ನ ಹುಡುಕುವಂತ ಹೊರಟಾನ. ಇಲ್ಲಿಯವರೆಗೂ ಜಗತ್ತಿನಲ್ಲಿ ಇವುಗಳಿಂದ ಯಾರೂ ಸುಖವನ್ನ ಅನುಭವಿಸಿಲ್ಲ. ಮಕ್ಕಳ ಸಲುವಾಗಿ ಇಷ್ಟೆಲ್ಲ ನಾವು ಮಾಡ್ತೀವಲ್ಲ, ಎದ್ರ ಸಲುವಾಗಿ ಮಾಡ್ತೀವಿ ಹೇಳ್ರಿ? ಸುಖದ ಅಪೇಕ್ಷೆ. ಮಕ್ಕಳು ಮುಪ್ಪಿನ ಕಾಲಕ್ಕ ಜೋಪಾನ ಮಾಡ್ತಾರ, ಆಶ್ರಯ ಮಾಡ್ತಾರ. ಮಕ್ಕಳಲ್ಲಿ ಸುಖದ ಅಪೇಕ್ಷೆ ಅದ. ಈಗ ನನಗೆಲ್ಲ ಕೈಕಾಲು ಗಟ್ಟಿದವ, ನನಗೇನು ತೊಂದರೆ ಇಲ್ಲ, ನಾನು ಈಗ ಅವ್ರನ್ನ ಸುಖವಾಗಿ ಇಟ್ಟೆ ಅಂದ್ರ ಮುಂದೆ ಅವ್ರು ನಮ್ಮನ್ನ ಏನು ಮಾಡ್ತಾರ? ಸುಖವಾಗಿ ಇಡ್ತಾರಂತ. ಸುಖದ ಅಪೇಕ್ಷೆ ಮಾಡಿನ ಮಕ್ಕಳನ್ನ ಎಷ್ಟು ಚಲೋ ನೀವು ಬೆಳೆಸ್ತಿರ್ತೀರಿ, ಅವು ಮುಂದೆ ಜೋಪಾನ ಮಾಡೋದ್ ಬದ್ಲಿ ಎದಿ ಉದ್ದ ಬೆಳೆದ ಬಳಿಕ ಕಪಾಳ ಹೊಡ್ಯಾಕತ್ತಂದ್ರ ಅವಾಗೇನ್ ಅನಿಸ್ತದ? ಈ ಮಕ್ಕಳು ಹಡಿಯೋ ಸಲುವಾಗಿ 10 ದೇವರಿಗೆ ಹರಿಕೆ ಹೊತ್ತು ಇಂಥವಕ್ಕೆ ಜನ್ಮ ಕೊಡೋದಕ್ಕಿಂತ ಅವಾಗಂತೀರಿ ಪರಮಾತ್ಮ ಇವುಗಳನ್ನು ಕೊಡ್ಲಿತ್ರನ ಬಹಳ ಚಲೋ ಇತ್ತು ಅಂತೆ. ಮಕ್ಕಳಿಂದ ಸುಖದ ಅಪೇಕ್ಷೆ ಪಡ್ತೀವಿ, ಮಕ್ಕಳಿಂದ ಸುಖ ಸಿಗುವುದಿಲ್ಲ. ರೊಕ್ಕದಿಂದ ಸುಖದ ಅಪೇಕ್ಷೆ ಪಡ್ತೀರಿ, ರೊಕ್ಕದಿಂದ ಸುಖ ಸಿಗುವುದಿಲ್ಲ. ಮನ್ಯಾಗ ಯಾರ್ದಾರ ಮನ್ಯಾಗ 1 ಕೋಟಿ ರೂಪಾಯಿ ಇತ್ತು ಅಂದ್ರೆ ಅವ್ರು ಇಲ್ಲಿ ಬಂದು ಯಾರೋ ಕುಂದಿರ್ತಿದ್ದಿಲ್ಲ. ಎಲ್ಲಿ ಕುಂದಿರ್ತಿದ್ರಿ? ಎಲ್ಲರೂ ಕೋಟಿ ರೂಪಾಯಿ ಮನ್ಯಾಗಿತ್ತಂದ್ರೆ ಟ್ರೆಸರಿ ಮುಂದನ ಕೊಂಡಿರ್ಬೇಕು ಅವ್ರು ಕಾಯಂ. ಯಾಕಂದ್ರೆ ಕಾವಲು ಮಾಡ್ಬೇಕು. ನಿಮ್ಮ ಮನ್ಯಾಗ ರೊಕ್ಕ ಅದಾವ ಅಂತ ಗೊತ್ತಾದ್ವು ಅಂದ್ರ ನೀವು ಮನಿ ಬಿಟ್ಟು ಹೋಗೋದನ್ನ ಕಳ್ರ ಕಾಯ್ತಿರ್ತಾರ. ಕಳ್ರ ಬಂದ್ಗಿಂದಾರ ನೀವು ಮನಿ ಕಾಯ್ಕೊಂತ. ರೊಕ್ಕ ಸುಖವಾಗಿ ಇಡ್ತಿತ್ತಂದ್ರ ನಮ್ಮನ್ನು ಕಾಯಕ್ ಹಚ್ತಿದ್ದಿಲ್ಲ. ಹೊರಗಿನ ಲೌಕಿಕವಾಗಿರುವಂತ ಎಲ್ಲ ಪಡಿ ಪದಾರ್ಥಗಳು ಗಳಿಸುವಾಗಲೂ ದುಃಖ,
ಉಳಿಸುವಾಗಲೂ ದುಃಖ. ಇಷ್ಟೆಲ್ಲಾ ಉಳಿಸಿ ಮನೆಯಾಗ ಕೂಡಿಟ್ಟು ರೋಗ ಬಂತು ಅಂದ್ರೆ ಅವನು ಹೋಗಿ ಡಾಕ್ಟರಿಗೆ ಬಿಲ್ ಕಟ್ಟುವಾಗನು ಎಲ್ಲ ದುಃಖನೇ ದುಃಖ. ರೊಕ್ಕದಿಂದ ಸುಖ ಇಲ್ಲ, ಮಕ್ಕಳಿಂದ ಸುಖ ಇಲ್ಲ. ಸುಖ ಇಲ್ಲ ಅಂದ್ರ ಮತ್ತ ಇದ್ರ ಸಲುವಾಗಿ ನಾವು ಬೆನ್ನ ಹತ್ತೀವಲ್ರಿ ಅಂದ್ರೆ ಶಾಶ್ವತ ಸುಖ ಇಲ್ಲ. ತಿಳ್ಕೋಬೇಕಾಗಿದ್ದೇನು, ಶಾಶ್ವತ ಸುಖ ಇಲ್ಲ. ಈಗ ಟೆಂಪರರಿ ನೌಕರಿ ಇತ್ತಂದ್ರೆ ನೀವು ಯಾರ ಮಗಳು ಕೊಡ್ತೀರ, ಏನಂತೀರಿ? ಪರ್ಮನೆಂಟ್ ಇರ್ಬೇಕ್ರಿ ಅಂತೀರಿ. ಸರ್ಕಾರಿ ನೌಕರಿ ಇದ್ರನೇ ಲಗ್ನ. ಯಾಕೆ ಇದನ್ನ ಹೇಳ್ತೀರಿ ಅಂದ್ರೆ ಹಳ್ಳ್ಯಾಗಾಗ್ಲಿ ದಿಲ್ಲ್ಯಾಗಾಗ್ಲಿ ಈಗೆಲ್ಲಾ ಕಡೆಗೂ ಏನು ಸುದ್ದಿ ಅಂದ್ರೆ ಮೊದಲು ನಮಗ್ ಭಕ್ತರು ಬಹಳ ಜನ ಯಾರು ಬರ್ತಿದ್ರು ಅಂದ್ರೆ ಅಜ್ಞಾನ ಅಂದ್ರೆ ಏನ್ರಿಪಾ, ಪ್ರತಿಬಂಧಕ ಅಂದ್ರೇನು, ಶಾಸ್ತ್ರಗಳಿಗೆ ಸಂಶಯ ಬಂದೈತಿ ಅಂತ ಬಹಳ ಜನ ಪ್ರಶ್ನೆ ಮಾಡಕ್ ಬರ್ತಿದ್ರು. ಈಗ ಅತ್ತಾಗಿತ್ತಾಗ ನೋಡಿ ಅರ್ಧ ತಾಸು ಕುಂತು ಕಡೆಗೆ ಹೇಳುವ ಶಾಸ್ತ್ರ ಕೇಳಿ ಹೊಳ್ಳಿ ಮನೆಗೆ ಹೋಗೋ ಮುಂದ ನಮ್ಮ ಹುಡುಗ ಕನ್ಯಾನ ಸಿಗೋಲ್ರಿ ಅಂತ. ಯಾವಾಗ ಬಹಳ ಮಂದಿದ ಸಮಸ್ಯೆ ಏನಂದ್ರೆ ಎಲ್ಲಿ ಹುಡುಕಾಡಿದ್ರು ಸಿಗುವಲ್ಲು. ಮಕ್ಕಳಲ್ಲಿ ಸುಖದ ಅಪೇಕ್ಷೆ ಅದ, ರೊಕ್ಕದಲ್ಲಿ ಸುಖದ ಅಪೇಕ್ಷೆ ಅದ, ಲೋಕದ ಪಡಿ ಪದಾರ್ಥಗಳಲ್ಲಿ ಸುಖದ ಅಪೇಕ್ಷೆ ಮನುಷ್ಯ ಮಾಡ್ತಾನ. ಆದ್ರೆ ಅವು ಶಾಶ್ವತವಾಗಿರುವಂತ ಸುಖಗಳಲ್ಲ, ಅವು ಪ್ರಸಂಗಾನುಸಾರವಾಗಿ ಸುಖ ಕೊಡ್ತಾವ. ತಾಯಿ ಮಕ್ಕಳಿಗೆ ಜನ್ಮ ಕೊಟ್ಟಾಗ ಆಕೆಗೆ ಆನಂದ ಅನಿಸ್ತದೆ, ಮಕ್ಕಳು ಮದುವೆ ಮಾಡಿದಾಗ ಆನಂದ ಅನಿಸ್ತದೆ, ಮಕ್ಕಳಿಗೆ ಮಕ್ಕಳು ಹುಟ್ಟಿದಾಗ ಮೊಮ್ಮಕ್ಕಳಾದಾಗ ಆನಂದ ಅನಿಸ್ತದೆ. ಆ ಆನಂದ ಎಷ್ಟೊತ್ತು ಇರ್ತೈತಂದ್ರ ಕ್ಷಣ ಮಾತ್ರ ಇರ್ತದೆ. ಆ ಪ್ರಸಂಗದಲ್ಲಿ ಆನಂದವನ್ನು ಕೊಟ್ಟು ಅದು ಮರೆಯಾಗಿ ಹೋಗಿಬಿಡುತ್ತದೆ. ಆದ್ರೆ ಶಾಶ್ವತವಾಗಿರುವಂತಹ ಸುಖ ಎಲ್ಲೈತಿ ಅಂದ್ರೆ ಅದು ಪರಮಾತ್ಮನೊಳಗದ. ಆ ಪರಮಾತ್ಮನ ಒಂದು ಅಂಶವೇ ಈ ಜೀವಾತ್ಮನಾದ ಕಾರಣದಿಂದ ಈ ಜೀವನು ಪರಬ್ರಹ್ಮವನ್ನು ಕೂಡುವವರೆಗೂ ಇದಕ್ಕೆ ಪರಮ ಸುಖ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಆ ಪರಮ ಸುಖದ ಅಪೇಕ್ಷವನ್ನ ಪ್ರತಿ ಜೀವನೂ ಮಾಡ್ತಾನೆ. ಅಂತ ಅಪೇಕ್ಷೆ ಮಾಡುವಂತ ಅರ್ಥಕ್ಕನೇ ಪುರುಷಾರ್ಥ ಅಂತ ಹೇಳ್ತಾರೆ. ಪುರುಷಾರ್ಥ ಅಂದ್ರೆ ಮೋಕ್ಷ, ಆತ್ಯಂತಿಕ ದುಃಖ ನಿವೃತ್ತಿ, ಪರಮಾನಂದ ಪ್ರಾಪ್ತಿಗನೇ ಮೋಕ್ಷ ಅಂತ ಹೇಳ್ತಾರೆ. ಅಂತಹ ಮೋಕ್ಷದ ಅಪೇಕ್ಷೆಯನ್ನ ನಾವು ನೀವೆಲ್ಲರೂ ಬಯಸಿ ಇಲ್ಲಿ ಕೂತುಕೊಂಡು ನಾವೆಲ್ಲ ಮಾಡ್ತಾ ಇರುವಂತಹ ಚಿಂತನೆ ಏನು ಅಂದ್ರೆ ಮೋಕ್ಷದ ಅಪೇಕ್ಷ. ಇದು ಮೊದಲನೆಯ ಹೆಜ್ಜೆ. ಮೊದಲು ಎಷ್ಟಿರ್ತಾವ್ರಿ ರೈತರ ಕಡೆಗೆ ಬಿತ್ತಾಕ ಜೋಳ ಎಷ್ಟಿರ್ತಾವ? ಒಂದು 100 ಚೀಲ ಇರ್ತಾವ ಅಷ್ಟ. 1 ಸೇರು, 2 ಸೇರು, 3 ಸೇರು, 4 ಸೇರು, 1 ಪಾಕೆಟ್, 2 ಪಾಕೆಟ್. ಅವು ಲೆಕ್ಕದ ಮೇಲೆ ಇರ್ತಾವ. ಲೆಕ್ಕದ ಮ್ಯಾಲ ಜ್ವಾಳ ಇರ್ತಾವ. ಅವುಗಳನ್ನ ಹೊಲಕ್ಕೆ ಬಿತ್ತಿದ್ವಿ ಅಂದ್ರೆ ಅವು ಹೆಂಗ್ ಬೆಳಿತಾವ? ಲೆಕ್ಕದ ಮೇಲೆ ಬಿತ್ತಿದ್ದು ಲೆಕ್ಕ ತಪ್ಪಿ ಬೆಳಿತಾವ. ಅಂದ್ರೆ ಒಂದಿದ್ದ ಕಾಳು 1000 ಕಾಳುಗಳ ತೆನಿಯಾಗಿ ಹೆಂಗ ಮಾರ್ಪಡ್ತದಲ್ಲ, ಮಾಣಿಕ ಪ್ರಭು ಅಪೋರು 4 ಕಾಳು 8 ಕಾಳು ಜ್ವಾಳ ಬಿತ್ತಿದ್ರು ಅವು 1000 ಕಾಳುಗಳಾಗಿ ಇಂದು ಮಾರ್ಪಾಟ. ಎಲ್ಲ ಜ್ವಾಳಕ್ಕೂ ಒಂದು ಶಕ್ತಿ ಇರ್ತದೇನು? ಮತ್ತೊಂದು ಜ್ವಾಳವನ್ನು ಹುಟ್ಟಿಸುವ ಶಕ್ತಿ ಇರ್ತದೆ. ಅದಕ್ಕೆ ರೈತರು ಅವಕ್ಕ ಬಿತ್ತುವ ಜ್ವಾಳ ಅಂತಾರ. ಬಾಳ ಇಟ್ಕೊಂಡಿರಂಗಿಲ್ಲ, ಅವನು ಸ್ವಲ್ಪ ಒಂದು ಮುಟಿಗಿದ್ರು ರೈತನನ್ನ ಬದುಕಿಸ್ತಾವ. ಯಾಕ? ಆ ಜ್ವಾಳಕ್ಕೆ ತಾಕತ್ ಏನೈತಿ ಅಂದ್ರ ತೆನೆ ಮಾಡುವಂತ ತಾಕತ್ ಹೆಂಗಿರ್ತದಲ್ಲ ಹಂಗ ಶಾಸ್ತ್ರಕ್ಕೆ ತಾಕತ್ ಬಾಳ. ಶಾಸ್ತ್ರವನ್ನ ಕೇಳಿದಂತ ಜೀವಿಗಳಲ್ಲಿ ಶ್ರದ್ಧಾ ಬರ್ತದೆ, ಶಾಸ್ತ್ರವನ್ನ ಕೇಳುವಂತವರಲ್ಲಿ ನಿಷ್ಠಾ ಬರ್ತದೆ, ಶಾಸ್ತ್ರವನ್ನ ಕೇಳುವಂತವರಲ್ಲಿ ಆತ್ಮಜ್ಞಾನವನ್ನ ಮಾಡಿಕೊಳ್ಳಬೇಕು ಅನ್ನುವಂಥ ಉತ್ಕಟ ಇಚ್ಛೆ ಉಂಟಾಗ್ತದೆ. ಆ ಕಾರಣದಿಂದ ಕಠಿಣತರವಾಗಿರುವಂತ ಶಾಸ್ತ್ರದ ಶ್ರವಣವನ್ನೇ ಮಾಡ್ತಾ ಇರಬೇಕು. ತಿಳಿಯಂಗಿಲ್ಲ ಅಂತ ಬಿಡಬಾರದು. ಅದರೊಳಗ ಪ್ರವೇಶ ಮಾಡ್ಕೋತ ಹೋದಂಗೆಲ್ಲ ಸಂಸಾರ ಮಾಡೋದು ಯಾರಿಗಾರ ಗೊತ್ತಿರ್ತದ ಮೊದಲು. ಅದರೊಳಗೆ ಇಳಿದ ಬಳಿಕ ಎಲ್ಲರಿಗೂ ಗೊತ್ತಾಗಲ್ಲ. ಹೆಂಗ ಕಾಯಿಪಲ್ಯ ತರಬೇಕು, ಹೆಂಗ ಮನೆ ಸ್ವಚ್ಛ ಇಟ್ಕೋಬೇಕು, ಹೆಂಗ
ಮಕ್ಕಳ ಸಲುವಾಗಿ ದುಡಿಬೇಕು ಅನ್ನುವುದನ್ನ ಮೊದಲ ಎಲ್ಲ ಕಲ್ತು ಬಂದಿರಂಗಿಲ್ಲ. ಯಾವಾಗ ಮದುವೆ ಆಗ್ತೈತಿ ಎಲ್ಲವನ್ನೂ ಹೆಂಗ ಕಲಿತಾರೋ ಹಂಗ ಅಧ್ಯಾತ್ಮದ ಈ ಪ್ರಪಂಚದೊಳಗ ಒಮ್ಮೆ ನೀವು ಪ್ರವೇಶ ಮಾಡಿದ್ರಿ ಅಂದ್ರೆ ಸದ್ಗುರುನಾಥನ ವಾಣಿಯಿಂದ ಅಜ್ಞಾನದಿಂದ ಆರಂಭಗೊಂಡು ಸುಜ್ಞಾನಿ ಆಗುವವರೆಗೂ ನಿರಂತರವಾಗಿ ಸದ್ಗುರುಗಳು ನಿಮ್ಮನ್ನ ತಿದ್ದುತ್ತಾರೆ, ತೀಡ್ತಾರೆ, ಆನಂದದಲ್ಲಿ ಇರುವಂತೆ ಅವರು ಮಾಡ್ತಾರೆ. ಮೊದಲು ಪ್ರವೇಶ ಮಾಡಬೇಕು, ಮೊದಲು ಅಧ್ಯಾತ್ಮದಲ್ಲಿ ನಾವು ಆರಂಭ ಮಾಡಬೇಕು. ಆ ಆರಂಭವೇ ಪಾದ ಪೂಜೆ. ಅಧ್ಯಾತ್ಮದ ಆರಂಭ ಯಾವುದು? ಪಾದ ಪೂಜಾ. ಅದರಲ್ಲಿ ಸ್ತೋತ್ರ, ಅದರಲ್ಲಿ ಹೇಳುವಂತಹ ಮಂತ್ರಗಳು, ಅದರಲ್ಲಿ ಹೇಳುವಂತಹ ನಿಜಗುಣರ ಪದ್ಯಗಳು, ಸರ್ಪಭೂಷಣರ ಪದ್ಯಗಳು ನಿಮಗ ಉಳಿದವರಿಗೆ ಬರಂಗಿಲ್ಲ ಅಂತ ಸುಮ್ಮನೆ ಕೊಂಡ್ರಬಾರದು. ಇಲ್ಲಿ ಬಂದು ಕುಂತ್ಕೊಂಡ್ರಿ ಅಂದ್ರ ನನಗೆ ಇವತ್ತ ಏನ್ ಬಹಳ ದೊಡ್ಡ ಶಬ್ದದಿಂದ ಹೇಳಬೇಕು ಅಂತ ಇಚ್ಛೆ ಮಾಡಿದ್ದೆ, ಆದ್ರ ಮುತ್ತೂರವರಿಗೆ ಇವತ್ತ ರಿಸಲ್ಟ್ ಕೊಡಂಗಿಲ್ಲ. ಯಾವಾಗಂದ್ರ 5 ವರ್ಷದ ಮೇಲೆ ಹೇಳುತ್ತೀನಿ ನೀವು ಹೆಂಗದಿರಿ ಅನ್ನೋದು. ಯಾವಾಗ? 5 ವರ್ಷ ಬೇಕು. ಯಾಕೆ 5 ವರ್ಷ ಬೇಕು ಅಂದ್ರ 1 ದಿವಸ 2 ದಿವಸ ನಾನು ಅದ ಅಪ್ಪಗಳಿಗೆ ನಮ್ಮ ಶಿವ ಫೋನ್ ಹಚ್ಚಿದಾಗ ಹೇಳಿದ್ದೀನ, ಬರುವಾಗ ಕಿರೀಟ ತಗೊಂಡ್ಬರ್ಬೇಕ್ರಿ ಪಾಪ, ಪೂಜೆ ಮಾಡೋರದೀವಿ, ಕಿರೀಟ ಪೂಜೆ ಮಾಡೋರದೀವಿ ಅಂದ್ರು. ನಾನಂದೆ ಇದೇನ್ ಕೆಲಸ ಆಗೋದಿಲ್ಲ ಅಂದೆ. ತಂದಿಲ್ಲ. ಯಾಕೆ ತಂದಿಲ್ಲ ಅಂದ್ರ ಮತ್ ಬಂದ ತಕ್ಷಣ ನೋಡಿದ ಎಲ್ಲಾರ ಪೆಂಡಾಲ್ ಹಾಕ್ಯಾರ, ಏನ್ ಮಾಡ್ಯಾರ ಅಂತ ಹೇಳಿ. ಪೆಂಡಾಲ್ ಹಾಕುವುದು, ದೊಡ್ಡ ದೊಡ್ಡ ಮಾಲಿಗಳನ್ನು ತರುವುದು, ಅವ್ರಿಗೆಲ್ಲ ಹಾಕಿ ಪೂಜೆ ಮಾಡೋದು, ಇಷ್ಟು ಮಾಡಿದ್ರಿ ಅಂದ್ರೆ ಇದು 6 ತಿಂಗಳದಾಗ ವಜ್ಜೆ ಆಗಿಬಿಡ್ತೈತಿ. ನಿಮ್ಗೆ ಗೊತ್ತದ, ನಮ್ಮ ಅಪ್ಪವ್ರು ಹೇಳ್ತಿದ್ರು ಕಾರ್ಯಕ್ರಮ ಹೆಂಗಿರ್ಬೇಕು ಅಂದ್ರ ಖರ್ಚಿರಬಾರ್ದು, ಜನ ಇರಬೇಕು ಅಂತಿದ್ರು ಅವ್ರು. ಕಾರ್ಯಕ್ರಮ ಹೆಂಗಿರ್ಬೇಕು? ಖರ್ಚಿರಬಾರ್ದು, ಜನ ಇರ್ಬೇಕು. ಹಗಲಲ್ಲೇ ಬಂದು ನಿಮ್ಮನ್ನ ಏನಾರ ಬೇಡಾಕತ್ರು ಅಂದ್ರೆ ನಿಮಗನಿಸ್ತದ, ಯಪ್ಪ ಇದು ಎಲ್ಲೇ ಇತ್ತು ದೆವ್ವ ತಂದು ಅಜ್ಜಾರ್ ನಮ್ಮ ಊರಾಗ ಹೋಗಿಸಾರ ಅಂತ ತಿಳ್ಕೊಂಡ್ಯಾರ. ಭಕ್ತರನ್ನ ಮತ್ತೆ 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 ಯಾಕಂದ್ರೆ ಅವರಿಗೆ ತಾಪತ್ರಯಗಳು ಬಹಳ ಇರ್ತಾವ. ಗುರುಗಳು ಕೇಳ್ಯಾರಂದ್ರೆ ಇಲ್ಲ ಅನ್ನಬಾರ್ದು ಅಂತ ಎಲ್ಲವನ್ನು ಅವ್ರ ಮನಸ್ಸಿನಿಂದ ಆನಂದ ಪೂರ್ಣಿತರಾಗಿ ಏನನ್ನ ಕೊಡಬೇಕು ಅಂತ ಇಚ್ಛಾ ಮಾಡ್ತಾರಲ್ಲ, ಅವಾಗ ಅದಕ್ಕೆ ದೊಡ್ಡ ಶಕ್ತಿ ಇರ್ತದೆ. ಅದಕ್ಕೆ ನಮ್ಮ ಅಪ್ಪವರು ಬೇಡಬಾರ್ದು ಬೇಡಿದ್ರು ಅಂದ್ರೆ ಬಹಳ ದಿವಸ ನಡೆಯಂಗಿಲ್ಲ. ಅದ್ರ ಸಲುವಾಗಿನೇ ಮಾಲಿ ತರ್ತಿ, ಚಲೋ ಮಾಲಿ ತರ್ತೀವಿ ಅಂದ್ರೆ ಬ್ಯಾಡ ಅಂತ ಹೇಳಿದ್ದೆ. ನಾವು ಬ್ಯಾಡ ಅಂದ್ರೂ ಮುತ್ತೂರು ಮಹಾಲಕ್ಷ್ಮಿ ಹಾಕೊಂಡ್ಕೊಂಡ್ರ ಅಂತ ಗದಿಯಾಗಿಂದ ಹಾಕಿ ಕೊಟ್ಟು ಕಳಿಸ. ಕಿರೀಟ ಬ್ಯಾಡ ಅಂತ ಎದ್ದುದನ್ನ ಮಠದಾಗಿಟ್ಟು ನಾನು ಬಂದೀನಿ, ಇವ್ರು ಒಂದು ಯಾವ್ದೋ ಎಲ್ಲಿಂದ ಹೊತ್ಕೊಂಡ್ಬಂದ. ಸಿದ್ಧಾರೂಢ ಅಜ್ಜನ ಚರಿತ್ರೆ ಒಳಗೆ ಕಬೀರದಾಸನ ಬಗ್ಗೆ ಹೇಳುತ್ತಿದ್ರತ್ತ ಬಂದು, ಅವ ಸೇಂಟ್ ಹೊಡ್ಕೊಂತಾನ, ಬರೀ ಜರ್ತಾರಿ ಬಟ್ಟಿ ಹಾಕೊಂತಾನ, ಇದು ಅದ್ವೈತಿಗಳ ಮಠ, ವಿರಕ್ತನ ಮಠ, ಇಲ್ಲಿ ಎಲ್ಲವನ್ನು ತ್ಯಾಗ ಮಾಡಿ ನೀನು ಕೌಪಿನ ಮೇಲೆ ಕೂತ್ಕೊಂಡಿದಿ, ಅವಂಗರ ಎಷ್ಟು ವೈಭವ ನಡೀತದ ಇಂಥವ್ನ ಇಟ್ಕೋಬೇಡ್ರಿ ಮಠದಾಗ ಹೊರಗೆ ಹಾಕಿದಂದ್ರ. ಸಿದ್ಧಾರೂಢ ಅಜ್ಜವರು ಕಬೀರ ಯಪ್ಪ ಬಂದವನ ಮುಂದಿಂತ ಇಲ್ಲ, ಎಲ್ಲರೂ ಹಿಂಗನ್ನಕತ್ತಾರ, ನೀನೇನೇನು ಮೈ ಮೇಲೆ ತೊಟ್ಕೊಂಡಿಯಲ್ಲ ಇದನ್ನೆಲ್ಲ ಬಿಚ್ಚಿಟ್ಟು ಹಿಂಗ ಹೋಗ್ಬೇಕು ಅನ್ನ. ಆಯ್ತಪ್ಪ ಅಂತ ಏನು ಜರಕಾರಿ ಪೇಟದಿಂದ ಮೈ ಮೇಲೆ ತೊಟ್ಟ ಬಟ್ಟಿಯನ್ನ ಎಲ್ಲ ಅಲ್ಲೇ ಕಳೆದಿಟ್ಟು ನಡೆದು ಹೊಂಟ ಕಬೀರ ಸಿದ್ಧಾರೂಢಜ್ಜನ ಕೈಲಾಸ ಮಂಟಪದಿಂದ ನಡೆದು ಸ್ವಲ್ಪ ಊರು ದಾಟಿ ಮುಂದೆ ಬರೋದ್ರೊಳಗನೆ ಉಳಿದ ಭಕ್ತರೆಲ್ಲ ನೋಡಿದ್ರು ಕಬೀರದಾಸರು ಅವರು ಕೌಪಿನಧಾರಿಗಳಾಗಿ ಹಿಂಗ್ಯಾಕ ಯಾ ಕಡೆಗೆ ನಡೆದು ಹೊಂಟಾರ, ಏನಾತು ಅಪ್ಪ ಅವರಿಗೆ ವಿರಾಗ ತೊಟ್ಟು ಎಲ್ಲ ಕಳೆದು ಹೊಂಟಂಗೆ ಕಾಣಿಸ್ತದಂತ ಹೇಳಿ ಮತ್ತ ಅತ್ತಾಗಿತ್ತಾಗ ನೋಡಿದವರನ್ನ ಅಂಗಡಿಗೆ ಓಡಿ ಹೋದ್ರು. ಕೆಲವು ಮಂದಿ ಅಂಗಡಿಗೆ ಹೋಗಿ ಮಡಿ ತಗೊಂಡು ಮತ್ತೆ ತಂದು ಊರು ಹೊರಗಿನ ಗಿಡದ ಬುಡಕ ಬಂದು ನಿಶ್ಚಿಂತವಾಗಿ ಕುಂತಂತ ಕಬೀರನಿಗೆ ಮತ್ತವರು ಮಡಿ ಬಟ್ಟಿಯನ್ನು ಹಚ್ಚಿ ಅಲ್ಲಿಂದ ಓಂ ನಮ ಶಿವಾಯ ಅನ್ಕೋತ ಹೊಳ್ಳಿ ಸಿದ್ಧಾರೂಢ ಮಠ ಕರ್ಕೊಂಡು ಬಂದ್ರಂತ.
ಅವ್ರು ಬೆಳಿಗ್ಗೆ ಎದ್ದು ಹೊರಗೆ ಹಾಕಿದವ್ರು ಮತ್ತೆ ಸಂಜೆ ಮುಂದೆ ಶಾಸ್ತ್ರಕ್ಕೆ ಬಂದು ಕೂತ್ಕೊಂಡಿದ್ರು. ಅವಾಗ ಸಿದ್ಧಾರೂಢ ಅಪ್ಪ ಅವ್ರು ಹೇಳಿದ್ರಂತ, ನೀವು ಇದ್ದದ್ದು ಅವನ ಕಡೆಯಿಂದ ಕಳೆದು ಕಳಿಸಿದ್ರು ಅವನ ಭೋಗದೊಳಗ ಅದು ಐತಿ ಅಂದ ಬಳಿಕ ಮತ್ತ ಅವ್ನು ಹಚ್ಕೊಂಡು ಎಲ್ಲಾರು ಹಿಡ್ಕೊಂಡ್ ಬಂದಾರಪ್ಪ. ಭಾಗ್ಯವನ್ನ ಯಾರೋ ಕಸ್ಕೊಳಕ್ ಆಗುದಿಲ್ಲ ಅಂದಂಗ ನಾನು ಕಿರೀಟ ಬ್ಯಾಡ ಅಂದ್ರೂ ಅವ್ರು ಹೊತ್ಕೊಂಡ್ ಬಂದಾರ, ಮಾಲಿ ಬ್ಯಾಡ ಅಂದ್ರೂ ಮಹಾಲಕ್ಷ್ಮಿ ತಂದು ಹಾಕಿದಾಳಂದ್ರೆ ಅದು ಭಾಗ್ಯದೊಳಗ ಐತಿ ಅಂತ ಅರ್ಥ. ಅದೇನೇ ಇದ್ರೂ ಕಾರ್ಯಕ್ರಮಗಳು ಸಿಂಪಲ್ ಆಗಿ ನಡಿಬೇಕು ಅಂತ ನಮ್ಮ ಗುರುಗಳ ಇಚ್ಛೆ. ಎಷ್ಟು ಸಾದಾ ನಡೀತದೆ, ಬಹಳ ವರ್ಷದವರೆಗೂ ಹೋಗ್ತದೆ, ಬಹಳ ದೀರ್ಘವಾಗಿರುವಂತ ವಿಷಯ ಇರ್ಬೇಕು. ಕಾರ್ಯಕ್ರಮಗಳಿಗೆ 1 ದಿವಸ 2 ದಿವಸ 1 ತಿಂಗಳ 2 ತಿಂಗಳ ವರ್ಷ 2 ವರ್ಷ ಮಾಡಿ ಬಿಡುವಂಥದ್ದಲ್ಲ. ಷಣ್ಮುಖಾರೂಢ ಮಠದಲ್ಲಿ ಷಣ್ಮುಖಾರೂಢರ ಕಾಲದಿಂದ ಸುಮಾರು 120 ವರ್ಷಗಳಾಯಿತು ಪಾದ ಪೂಜೆ ಆರಂಭವಾಗಿ. ಆರಂಭ ಆಗಿದ್ದು ಇಂದಿನವರೆಗೂ ಅದು ನಡೆದು ಬಂದದೇ ಕಾರಣ ಏನು ಅಂದ್ರೆ ಅಲ್ಲಿ ಹಾಡೋರು ಇರ್ತಾರ, ಬಿಟ್ರೆ ಉಳಿದಿದ್ದು ಇನ್ನೇನು ಇರಂಗಿಲ್ಲ. ಭಜನ ಮಾಡೋರು ಇರ್ತಾರ, ಪ್ರಾರ್ಥನಾ ಮಾಡೋರು ಇರ್ತಾರ. ನೀವೆಲ್ಲ ಆನಂದದಿಂದ ತಾಳಗಳನ್ನು ಹಿಡಿದು ಪ್ರಾರ್ಥನೆಯನ್ನು ಮಾಡಿಸಿದ್ರೆ ಸದ್ಗುರುಗಳಿಗೆ ಅದು ಆನಂದವನ್ನು ನೀಡುವಂಥದ್ದು. ಅದಕ್ಕೆ ನೀವು ರೂಢಿಸಿಕೊಳ್ಳಬೇಕಾಗಿದ್ದೇನು ಅಂದ್ರೆ ಹಾರ ತುರಾಯಿಗಳಿಗಿಂತಲೂ ಹೊರಗಿನ ವೈಭವಕ್ಕಿಂತಲೂ ಒಳಗಿನ ವೈಭವ ಬಹಳ ದೊಡ್ಡದು. ಬಂದವರಿಗೆ ಪ್ರಸಾದ, ಉತ್ತಮವಾಗಿರುವಂಥ ಮೈಕ್ ಇಷ್ಟಿದ್ರೆ ಕಾರ್ಯಕ್ರಮಕ್ಕೆ ಸಾಕು. ಉಳಿದಿದ್ದೇನದ ಹಂಗೆ ಸಾದಾ ಇರ್ಬೇಕು. ಬರೋರಿಗೆಲ್ಲರಿಗೂ ಶಾಲು, ಬರೋರಿಗೆಲ್ಲರಿಗೂ ಮಾಲಿ, ಬರೋರಿಗೆಲ್ಲರಿಗೂ ಹಿಂಗೆ ಮಾಡ್ಕೋತ ಕೂತು ಬಿಟ್ರೆ ಅದ ದೊಡ್ಡದಾಗ್ಬಿಡುತ್ತೆ. ಹಿಂಗಾಗಿ ಅದೆಲ್ಲ ಇನ್ನು ಮುಂದೆ ವರ್ಷದಾಗ ಒಮ್ಮೆ ಏನು ಮಾಡ್ತಿರ್ತೀರಿ, ಅದು ಒಂದು ಜನರ ಕಣ್ಣಿಗೆ ಭಕ್ತರಿಗೆ ಆನಂದಕ್ಕೆ ಉಳಿದುದು. ನಿತ್ಯದಲ್ಲಿ ನೀವು ಪಾದಪೂಜೆ ಏನೇ ಮಾಡಿದ್ರು ಒಂದ ಮಾಲಿ, ಅಪ್ಪಗಳು ಮುಂದೆ ಪಾದಪೂಜೆಗೆ ಅವ್ರು ಕೂತ್ರು ಒಂದ ಮಾಲಿ ಇರ್ಬೇಕು. ಒಂದು ಮಾಲಿಯೊಳಗನೆ ಕಾರ್ಯಕ್ರಮಗಳು ಸಂಪನ್ನ ಆಗಕ್ಕೆ ಎಷ್ಟು ಸಾಧ ಇರ್ತಾವ ಅಷ್ಟು ದೀರ್ಘಕಾಲದವರೆಗೂ ನಡೀತಾವ. ಅದನ್ನೆಲ್ಲ ನೀವು ರೂಢಿ ಮಾಡ್ಕೊಡ್ರಿ. ಶಿವಮಹಿಮ್ನ ಹೇಳೋದು, ಶರಣ ಜನರ ಸದು ಹೃದಯ ನಳಿದೊಳದಳು ಅಂತ ನೀವು ಹಾಡ್ತಿದ್ರಿ ಅಂದ್ರೆ ನನಗಂತರೂ ಮನಸ್ಸಿಗೆ ಇಷ್ಟ ಆನಂದ ಆಗ್ಯದಲ್ಲ. ನಿಜಕ್ಕೂ ಮುತ್ತೂರು ಗ್ರಾಮ ಧನ್ಯ ಅಂತ ಹೇಳ್ತೀನಿ. 1 ತಿಂಗಳ 2 ತಿಂಗಳದೊಳಗೆ ಸಣ್ಣ ಸಣ್ಣ ಮಕ್ಕಳು ಎಷ್ಟು ಸುಂದರವಾಗಿ ಅವ್ರು ಹಾಡ್ತಾರೆ. ಅದು ಹಾಡಿ 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 ರಾಗ ನನಗನ್ನಿಸ್ತದ. ನಿನ್ನೆ ಅವರು ವಿಡಿಯೋದೊಳಗೆ ಕಳಿಸಿದ್ರು, ಒಂದು ನೋಡಿದೆ. ಅದ್ರೊಳಗೆ ನೀವ್ ಏನ್ ಮಾಡಿಬಿಟ್ಟಿರಿ, 1ನೇ ದಿವಸ ಐತಿ ಅಂತ ಹಂಗ ಪ್ರಾಕ್ಟೀಸ್ ಮಾಡೇ ಮಾಡಿರಿ. ಮುಂಜಾನೆ ಸಂಜೆ ತನ ಪ್ರಾಕ್ಟೀಸ್ ಮಾಡಿ ಮೈಕಿನ ಮುಂದೆ ಬಂದು ಇವತ್ತ ನನಗೆ ಅರ್ಥ ಆಗ್ತದ. ಯಾಕಂದ್ರೆ ಹುಡುಗರು ಎಕ್ಸಾಮ್ಗೆ ಹೋಗಿರ್ತಾವ ನೋಡ್ರಿ. ಎಕ್ಸಾಮ್ಗೆ ಹೋಗೋ ಮುಂದೆ ಹುಡುಗರು ಏನ್ ಮಾಡ್ತಾವ ಅವತ್ತ ಓದೋದು ಬಿಡ್ಲಾರ್ದಂಗ ಮುಂಜಾನಿಂದ ಸಂಜೆ ತನ ರಾತ್ರಿ ಎಲ್ಲ ಕುಂತು ಓದಿ ಎಕ್ಸಾಮ್ ಹಾಲ್ನಾಗ ಹೋಗಿ ನಿದ್ದಿನ ಮಾಡಿಬಿಡ್ತಾವ. ಕ್ವಶನ್ ಪೇಪರ್ ನೋಡೋಣ ಏನಾಗ್ಬಿಡ್ತೈತೆ ಅಂದ್ರೆ ರಾತ್ರಿ ಎಲ್ಲ ನಿದ್ದಿರಂಗಿಲ್ಲ, ಓದಿರ್ತಾರ. ಅಲ್ಲಿ ಹೋಗಿ ಎಕ್ಸಾಮ್ ಹಾಲ್ನೊಳಗ ಮಕ್ಕಳು ಬಹಳ ಹುಡುಗರು ಮಕ್ಕಳು ಎಕ್ಸಾಮ್ ಚಲೋ ಆಗ್ಬೇಕಂದ್ರ ಹಿಂದಿನ ದಿವಸ ಚಲೋ ನಿದ್ದೆ ಮಾಡಿರ್ಬೇಕು ಹುಡುಗರು. ನೀವೇನ್ ಮಾಡ್ತೀರಿ, ನಾಳೆ ಎಕ್ಸಾಮ್ ಐತೆ ಅಂದ್ರೆ ಇವತ್ತು ಮನಗಿಸ ಕೊಡೋದಿಲ್ಲ. ಒಂದ ದಿವಸದಾಗ ನಾವು ಓದಿದ್ರ ಯಾವುದು ಆಗುದಿಲ್ಲ. ಹಂಗ ಗುರುಗಳು ಬರ್ತಾರ, ನಾವ್ ಹೆಂಗಾರ ಮಾಡಬೇಕು, ಎಕ್ಸಾಮ್ನೊಳಗೆ ಪಾಸ್ ಆಗಬೇಕು ಅಂತ ಹಠಕ್ಕೆ ಬಿದ್ದು ನೀವು ಪ್ರಯತ್ನ ಮಾಡಿ ನಿಮ್ ಪ್ರಯತ್ನ ಬಹಳ ಚಲೋ ಅದ. ನಾನು ನಿನ್ನೆ ಕೇಳಿ ಬಹಳ ಆನಂದವನ್ನ ಪಟ್ಟಿದ್ದೀನಿ. ಈ ಆನಂದ ನಿರಂತರವಾಗಿ ಇರುವಂತೆ ಹಿಂಗ ನೀವು ಶಪಥವನ್ನು ಮಾಡಬೇಕು. ಎಲ್ಲಿದ್ರೂ ಅಮಾವಾಸ್ಯೆಯ ಪಾದ ಪೂಜೆಗೆ ನಾನು ಮಠಕ್ಕೆ ಹೋಗೇ ತೀರ್ತೀನಿ ಅಂತ ನೀವು ಮಾಡಿದ್ರನೇ ಈ ಪಾದ ಪೂಜಾ ಕಾರ್ಯಕ್ರಮ ನಡೀತದೆ. ನಮ್ಮ ಕಲ್ಯಾಣಮ್ಮ ಅನ್ನಪೂರ್ಣಮ್ಮ ಅಂತದಾರ, ಬೆಂಗಳೂರಾಗಿದ್ರು ಪಾದ ಪೂಜೆ ಟೈಮಿಗೆ ಅವರಲ್ಲಿ ಬರ್ತಾರ. ಬೇಕಾದಷ್ಟು ದೂರ ಇರಲಿ, ಬೇಕಾದ ಕಾರ್ಯಕ್ರಮಕ್ಕೆ ಹೋದ್ರು ಜವಾಬ್ದಾರಿ ಒಮ್ಮೆ ನೀವು ತಗೊಂಡ್ರಿ ಅಂದ್ರ ಜೀವನ ಪರ್ಯಂತರವಾಗಿ ಅದನ್ನ ನಿಭಾಯಿಸ್ತೀನಿ ಅನ್ನುವಂಥ ಮೊದಲ ಸಂಕಲ್ಪವನ್ನು ಮಾಡಿ ನೀವು ಹೆಜ್ಜೆ ಇಟ್ರನೆ ಅವು ಬಹಳ ದೀರ್ಘದವರೆಗೆ ಹೋಗ್ತಾವ. ಎಲ್ಲರೂ ಮಾಡಬೇಕಂತಿಲ್ಲ. ಏನು ಜವಾಬ್ದಾರಿ ತಗೊಳ್ಳೋರದಿರಿ ಅದನ್ನ ಅಷ್ಟು ಪರಿಪೂರ್ಣವಾಗಿ
ಜೊತೆಗೆ ಒಳಗ ಯಾವ ಅಪೇಕ್ಷೆಗಳು ಇರಬಾರ್ದು. ಒಳಗಡೆ ಯಾವ ಅಪೇಕ್ಷೆಗಳು ಇರಬಾರ್ದು. ನೀವು ಏನೂ ಬಯಸಲಾರದಂಗ ನಿಸ್ವಾರ್ಥ ಭಾವದಿಂದ ಬಂದು ಸದ್ಗುರುನಾಥನ ಮುಂದೆ ಕೂತು ನೀವು ಹಾಡ್ತಿದ್ರೆ ನೀವು ಬೇಡುವ ಮುನ್ನವೇ ಎಲ್ಲವನ್ನ ಸಿದ್ಧಾರೂಢ ಪರಮಾತ್ಮ ನಿಮಗೆ ನೀಡಿಯೇ ತೀರ್ತಾನೆ ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕು. ಬೇಡುವ ಮುನ್ನ ನೀಡಬಲ್ಲಾತನವನು. ಒಳಗ ಹೆಸರಿನ ಅಪೇಕ್ಷೆ ಮಾಡಬಾರದು, ಹೆಸರಿನ ಕೀರ್ತಿಯ ಅಪೇಕ್ಷೆಯನ್ನು ಮಾಡಬಾರದು. ನನ್ನನ್ನ ಹೆಂಗ ಕೂತ್ರ ದೊಡ್ಡವರಂತಾರ ಅನ್ನುವಂಥ ಅಪೇಕ್ಷೆಯನ್ನ ಮಾಡಲಾರದಂಗ ನಾನೇನು ಹಾಡಂಗಿಲ್ಲ, ನಾನೇನು ನೋಡಂಗಿಲ್ಲ, ನನ್ನಿಂದ ಏನು ಇದು ನಡೆಯಂಗಿಲ್ಲ, ಅವನ ಇಚ್ಛೆಯಿಂದ ಬಂದಿನಿ, ಅವ ಹಾಡಿಸಿದಂಗ ಹಾಡ್ತೀನಿ, ಅವನ ಕೃಪೆಗಾಗಿ ಹಾಡ್ತೀನಿ ಅಂತ ಮನಸ್ಸಿನೊಳಗೆ ನೀವು ಸಂಕಲ್ಪ ಮಾಡಿದ್ರಿ ಅಂದ್ರ ನಮ್ಮ ಅಕ್ಕನ ಬಳಗ ಬಹಳ ದೊಡ್ಡದಾಗಿ ಬಿಡುತ್ತದೆ. ಅದು ವಿಸ್ತಾರವಾಗಿ ಬೆಳೆದು ಬಿಡುತ್ತದೆ. ನಿಮ್ಮಿಂದ ಮರಿ ಸಸಿಗಳನ್ನ ನೀವು ತಯಾರು ಮಾಡ್ಬೇಕಂದ್ರೆ ಒಳಗ ಯಾವ ಅಪೇಕ್ಷೆಗಳು ಇರಬಾರದು. ಇವನ್ ಕೇಳಿದ್ರೆ ಸ್ವಲ್ಪ ನಿಮ್ಮ ಮನಸ್ಸಿಗೆ ಕಸಿವಿಸಿ ಅಂತ ಅನಿಸ್ತದ. ಒಂದೇ ದಿವಸನ ನಿಮಗೆ ಅವನು ಹೇಳಿ ನಿಮ್ಮನ್ನ ತಯಾರು ಮಾಡ್ಲಿಲ್ಲ ಅಂದ್ರೆ ಮುಂದ ಸಸಿ ಇದ್ದಾಗನ ಬಗ್ಗೆ ಬಿಡ್ಬೇಕು. ಮರ ಇದ್ದಾಗ ಆಮೇಲೆ ಟೊಂಗಿ ದಪ್ಪ ಗಟ್ಟಿ ಆದ ಬಳಿಕ ಏನ್ ಮಾಡಕ್ಕೂ ಆಗೋದಿಲ್ಲ. ಅದಕ್ಕೆ ಎಷ್ಟು ಜನ ಅದೀರಿ, ಶ್ರದ್ಧೆಯಿಂದನೇ ಇರಬೇಕು, ಭಕ್ತಿಯಿಂದನೇ ಇರಬೇಕು. ಗುರು ಏನ ನುಡಿದಡೆಯುವುದು ಗೂಢಾಭಿಪ್ರಾಯ ಮಕ್ಕುಂ. ಅವ ಸಿಟ್ಟಿಗೆದ್ರುನು ಹಂಗ ಇರಬೇಕು, ಪ್ರೀತಿಯಿಂದ ಎದ್ರುನು ಹಂಗ ಇರ್ಬೇಕು. ನಮ್ಮ ಅಪ್ಪ ಅವರು ಪರೀಕ್ಷೆ ಮಾಡೋರಂಗ ಒಮ್ಮೆ ಇಷ್ಟು ಪ್ರೀತಿಯನ್ನು ತೋರಿಸೋರು ಅಂದ್ರ ನನ್ನ ಮ್ಯಾಲ ಎಷ್ಟು ಪ್ರೀತಿ ಅದಾರ ಅಪ್ಪ ಅವರು ಅಂತ ತಿಳ್ಕೊಂಡು ಅದನ್ನೇನಾರು ದುರುಪಯೋಗ ಮಾಡ್ತಾನಂತ ಗೊತ್ತಾದ್ರೆ ಮಾತಾಡ್ಸತ್ತಿದ್ದಿಲ್ಲ ಅವರು. ಅಷ್ಟು ಪ್ರೀತಿನೂ ತೋರಿಸೋರು ಒಮ್ಮೊಮ್ಮೆ ಮಾತಾಡಿಸ್ದಂಗನ ಹೋಗ್ಬಿಡವ್ರು. ಅವಾಗ ಶಿಷ್ಯನಿಗೆ ನಮಗ ಅರ್ಥ ಆಕಿತ್ತು, ಅವರು ಮಾತಾಡ್ಲಾರ್ದಂಗ ಮುಖ ನಮ್ಮ ಕಡೆಗೆ ನೋಡ್ಲಾರ್ದಂಗ ಅವ್ರು ಹೋದ್ವಿ ಅಂದ್ರೆ ನಮ್ಮಿಂದ ಏನೋ ತಪ್ಪಾಗ್ಯದಂತ ನಾವ ತಿಳ್ಕೊಂಡು ಸುಮ್ಮನೆ ಇದ್ದು ಬಿಡ್ತಿದ್ವಿ. ಅವಾಗ ಮತ್ತೆ ಅಪ್ಪವ್ರು ಮರದಿವ್ಸ ಬಂದ್ರೆ ಮತ್ತೆ ಅದೇ ಪ್ರಕಾರವಾಗಿ ಹಂಗ ನಮ್ಮ ಮ್ಯಾಲ ದ್ವೇಷ ಇರಂಗಿಲ್ಲ, ನಮ್ಮ ನಡವಳಿಕೆಯ ಬಗ್ಗೆ ಅವರಿಗೆ ಸಿಟ್ಟು ಬಂದಾಗ ಅವ್ರು ಹಂಗ ಮಾಡ್ತಾರ ಅಂತ ತಿಳ್ಕೊಂಡು ಸಿಟ್ಟಿಗೆದ್ದಾರ ಬಿಡು ಅಂತ ಮಠದ ಕಡೆಗೆ ನೋಡ್ಲಾರ್ದಂಗ ಹೋದ್ರಿ ಅಂದ್ರೆ ಅವ್ರು ಭಕ್ತರಾಗಂಗಿಲ್ಲ. ಅವ್ ಮಾತಾಡ್ಸೋದು ಬಿಟ್ಟ ಅನ್ಬಿಡು ಅಂತ ಇವನು ಬಂದಾಗ ಹಂಗಾಗು ಅಂತಂದ್ರೆ ಅವನು ಸ್ವಾಮಿ ಆಗಂಗಿಲ್ಲ. ಅದನ್ನ ಯಾರು ಮಾಡಬಾರ್ದು. ಇಂಥವುಗಳನ್ನ ನೀವು ಪಾಲಿಸಿದ್ರನೇ ಗಟ್ಟಿ ಭಕ್ತರಾಕಿರಿ. ಗಟ್ಟಿ ಆದವರಿಗೇನೆ ದೇವರು ಭೇಟಿ ಹಾಕಾನ. ಟೊಳ್ಳು ಅದಿದ್ರೆ ಅಂಥವರಿಗೆ ಪರಮಾತ್ಮನ ದರ್ಶನ ಆಗೋದಿಲ್ಲ. ನೀವು ಮಾಡಿದ ಪಾದ ಪೂಜೆ ಬಹಳ ಆನಂದ ಅನಿಸ್ತು, ಬಹಳ ಆನಂದ ಅನಿಸ್ತು. ಹಿಂಗ ಈಗೆಲ್ಲ ಅರ್ಧಕ್ಕೆ ಬಂದಾವ. ಮುಂದ ಎಲ್ಲ ಪದ್ಯಗಳನ್ನು ಕಲ್ಕೋಬೇಕು. ಮಹಿಮ್ನದ 44 ಶ್ಲೋಕಗಳನ್ನು ಹೇಳಬೇಕು. ಧನ್ಯ ಧನ್ಯವು ಅದನ್ನೇ ಹೇಳಬೇಕು. ಅದು ನೀವು ನಿರಂತರ ಮಾಡ್ತಾ ಹೋದ್ರಿ ಅಂದ್ರೆ ಒಂದು 3 ತಿಂಗಳದೊಳಗ ಹಿಂಗ ನೀವು ತಯಾರಾಕಿರಿ ಅಂದ್ರೆ ಒಮ್ಮೆ ಬಿಜಾಪುರದ ಅಕ್ಕನ ಬಳಗದವ್ರನ್ನ ಇಲ್ಲಿ ಕರ್ಕೊಂಡು ಬಂದು ಒಮ್ಮೆ ಅವರು ಒಮ್ಮೆ ನೀವು ಇಬ್ಬರನ್ನ ಎದರ ಬದರ ಕೂಡಿಸಿ ಹಾಡಿಸ್ತಿದ್ರೆ ಕೈಲಾಸ, ಮುತ್ತೂರು ಮಹಾಲಕ್ಷ್ಮಿ, ಸಿದ್ಧಾರೂಢ ಪರಮಾತ್ಮ ಇಲ್ಲೇ ಕೂತು ಜಗತಃ ಪಿತರವು ಒಂದೇ ಪಾರ್ವತಿ ಪರಮೇಶ್ವರ ಅನ್ನುವ ಹಾಗೆ ಅವರೆಲ್ಲರೂ ಇಲ್ಲೇ ಬಂದು ಕುಳಿತುಕೊಂಡು ನಮ್ಮ ಭಕ್ತಿಯನ್ನ ಅವರು ಶ್ರವಣ ಮಾಡುವಂತೆ ನೀವೆಲ್ಲರೂ ತಯಾರಾಗ್ತೀರಿ ಅನ್ನುವಂಥದ್ದು ಬೆಳೆ ಬಸಿರಿ ಮೊಳಕೆಯಲ್ಲಿ ಅಂದ ಹಂಗ 1ನೇ ತಿಂಗಳಿಗೆನ ಇಷ್ಟು ಚಲೋ ಐತಿ ಅಂದ್ರ ಒಂದು 3 ವರ್ಷ ಗತಿಸಿದ್ರೆ ಆ ಧ್ವನಿಗೆ ಎಂಥ ತಪಸ್ಸು ಬರಬೇಡ, ಆ ಧ್ವನಿಗೆ ಎಂಥ ಶಕ್ತಿ ಬರಬೇಡ. ಬರೇ ಧ್ವನಿಗೆ ಅಲ್ಲ, ಒಳಗಿರುವ ಭಾವ ಎಷ್ಟು ಪಕ್ವಗೊಳ್ಳಲಿಕ್ಕಿಲ್ಲ. ಅಂತಹ ಮುಗ್ಧ ಭಾವದೊಂದಿಗೆ ಪರಮಾತ್ಮನ ಕೃಪೆಗಾಗಿ ನೀವು ಮಾಡುವಂಥ ಈ ಸ್ತೋತ್ರ ನೀವು ಯಾರು ಕೇಳಲಿ, ಯಾರು ಬಿಡ್ಲಿ, ಯಾರು ಏನಂತಾರೆ ಅನ್ನೋದು ಮುಖ್ಯ ಅಲ್ಲ. ಸಿದ್ಧಾರೂಢ, ನೀನು ಒಲಿದು ಕೇಳು, ನೀನು ಒಲಿದು ಆಲಿಸು, ನೀನು ಕೃಪಾ ಮಾಡುವಂತ ಅವನ ಸಲುವಾಗಿ ನೀವು ಮಾಡಿದ್ರಿ ಅಂದ್ರೆ ನಿಮಗೆ ಬಹಳ ಆನಂದ ಇರುತ್ತದೆ ಅಂತ ಈ ಪ್ರಸಂಗದಲ್ಲಿ ಹೇಳಿ ಎಲ್ಲ ಮಾಡಿದ ಪಾದ ಪೂಜೆಗೆ ಸದ್ಗುರುನಾಥನ ದಿವ್ಯ ಅನುಗ್ರಹ ಇರಲಿ. ಅವರು ಪ್ರತಿ ಅಮಾವಾಸ್ಯೆಗೆ ಬರ್ತಾರಂತ ಹೇಳ್ಯಾರ. ಎಷ್ಟು ಸಾಧ್ಯಕ್ಕದಷ್ಟು ಬರ್ತೀನಿ. ಆದ್ರೆ ಕಾಯಂ ಇದನ್ನ ನಡೆಸೋರು ಯಾರಂದ್ರೆ
ಪರಿಪೂರ್ಣಾನಂದ ಭಾರತಿ ಸ್ವಾಮಿಗಳವರು. ನಾನು ವರ್ಷಕ್ಕೊಮ್ಮೆ ಏನು ನಿಮ್ಮ ಕಾರ್ಯಕ್ರಮಕ್ಕೆ ಬರ್ತೀನಿ, ಇದು ಮೊದಲನೇ ದಿವಸ ಐತಿ ಅನ್ನೋದಕ್ಕೆ ಬಂದು ದೀಪವನ್ನು ಹಚ್ಚಿ ಉದ್ಘಾಟನೆಯನ್ನ ಮಾಡಿದ್ದೇವೆ. ನೀವು ಅವರು ಎಲ್ಲರೂ ಕೂಡಿ ಆನಂದದಿಂದ ಈ ಕಾರ್ಯಕ್ರಮಗಳು ನಡಿಬೇಕು. ನನಗೆ ಯಾವಾಗ ನಡುವ ಅವಕಾಶ ಆಗ್ತದೆ ಅವಾಗ ಬಂದು ಎಲ್ಲ ಭಕ್ತ ಸಂಕುಲವನ್ನು ನೋಡಿ ಎಲ್ಲರೂ ಆನಂದದಿಂದ ಪ್ರಸಾದ ಸ್ವೀಕಾರ ಮಾಡ್ರಿ, ಆನಂದದಿಂದ ಶಾಸ್ತ್ರವನ್ನು ಕೇಳ್ರಿ. ಇನ್ನೊಂದು ಮಹತ್ವದ ಸೂಚನೆ ಏನು ಅಂದ್ರೆ, ಸಮಯವೊಂದನ್ನ ಪರಿಪಾಲನೆ ಮಾಡಿಬಿಡ್ರಿ. ಈಗ ಹೆಂಗ ಸಾಲ್ ಹಿಡಿದು ಕುಂತೀರಿ, ಎಷ್ಟು ಶಾಂತವಾಗಿ ಕೂತೀರಿ. ಶಾಸ್ತ್ರದ ವಿಷಯ ಬಂತು ಅಂದ್ರೆ ಷಣ್ಮುಖಾರೂಢ ಮಠದಲ್ಲಿ ನಮ್ಮ ಇಂಡಿ ಗೌಡ್ರು ಇಬ್ರು ದಂಪತಿಗಳು ಗಂಡ ಹೆಂಡತಿ ಮಗನ ಕರ್ಕೊಂಡು ಬಂದು 1 ತಿಂಗಳುಗಳ ಕಾಲ ದೊಡ್ಡ ಪೌರ ಶಾಸ್ತ್ರ ಕೇಳ್ತಿದ್ರಂತವ್ರು. ಇಂಡಿಯಿಂದ ಬಂದು ತಿಂಗಳುಗಳ ಕಾಲ ಮಠದಾಗಿದ್ದು ಶಾಸ್ತ್ರ ಕೇಳ್ತಿದ್ರು. ಆ ಮಠಕ್ಕೆ ಬಂದಾಗನ ಹುಡುಗಗೆ ಜ್ವರ ಬಂದಿದ್ದು. ಜ್ವರ ಬರೋದಷ್ಟೇ ಅಲ್ಲ, ಆ ಹುಡುಗ ಮಠದಾಗನ ಪ್ರಾಣ ಬಿಟ್ಟಿತ್ತು. 11 ಗಂಟೆಗೆ ಶಾಸ್ತ್ರ ಆರಂಭ ಆಗ್ಬೇಕು. ಆ ಕಡೆಗೆ ರೂಮ್ನೊಳಗ ಹುಡುಗ ಜ್ವರದಿಂದ ಪ್ರಾಣವನ್ನು ಬಿಟ್ಟಾನ. ಅವರಿಬ್ರು ಎಷ್ಟು ಗಟ್ಟಿ ಇರಬೇಕು ಅಂದ್ರ, ನೋಡ್ಯಾರ ಪ್ರಾಣ ಹೋಗೈತಿ ಅಂತ ಗೊತ್ತಿದ್ದು ಅವ್ರೇನು ಅಳಲಿಲ್ಲ, ದುಃಖ ಮಾಡಲಿಲ್ಲ. ಅದನ್ನಷ್ಟ ಹುಡುಗನಲ್ಲೇ ಮನಗಿಸಿ ಹೊರಗೆ ಬಂದು ಹೆಂಡತಿ ಗಂಡನಿಗೆ ಹೇಳಿದ್ಲಂತ, ಹುಡುಗಂದು ಪ್ರಾಣ ಹೋಗ್ಯದ, ಒಳಗ ದುಃಖ ತುಂಬ್ಯದ, ಒಳಗ ತಾಯಿಯ ಕರಳಿನಿಂದ ಆಕಿ ಎಷ್ಟು ನೋವು ಆಗ್ಬೇಕು ಅಷ್ಟೆಲ್ಲ ನೋವಿದ್ರು ಸಹಿತ ಬಂದು ಗಂಡನಿಗೆ ಹೇಳಿದ್ಲಂತ, ಪ್ರಾಣ ಹೋಗೈತಿ ಅಂತ ಅಪ್ಪುಗಳಿಗೆರ ಆಗ್ಲಿ ಉಳಿದ ಭಕ್ತರಿಗಾಗ್ಲಿ ಹೇಳಿದ್ರ ಶಾಸ್ತ್ರ ಕೇಳಾಕ ಬಂದವ್ರ ಮನಸ್ಸು ವಿಕ್ಷೇಪ ಆಗ್ತದ. ಈಗ ಯಾರಿಗೂ ಹೇಳೋದು ಬೇಡ, ಶಾಸ್ತ್ರ ಮುಗಿದ ಮ್ಯಾಲ ಹೇಳಿ ಅಪ್ಪವ್ರಿಗೆ ಹೇಳಿ ಆಮೇಲೆ ಊರಿಗೆ ಕರ್ಕೊಂಡು ಹೋಗುಣಂತ ಹೆಣವನ್ನಲ್ಲಿ ಮನಗಿಸಿ ಸದ್ಗುರುನಾಥನ ಹತ್ತಿರಕ್ಕೆ ಬಂದು ಶಾಸ್ತ್ರವನ್ನ ಕೇಳಲಿಕ್ಕೆ ಕೂತ್ಕೊಂಡಾಗ ಆರೂಢ ಜ್ಯೋತಿ ಗುರುಗಳು ಸ್ಥಿತಪ್ರಜ್ಞನ ಲಕ್ಷಣ ಬಗ್ಗೆ ಹೇಳಿದ್ರಂತವತ್ತು. ಆ ವಿಷಯ ಇರ್ಲಿಲ್ಲ, ಅವರು ದಿವಸ ನಡೆಸ್ಕೊಂಡು ಬಂದ ವಿಷಯ ಬೇರೆ ಇತ್ತು. ಯಾವಾಗ ಅವರಿಬ್ಬರು ದಂಪತಿಗಳನ್ನು ಅವ್ರು ನೋಡಿದ್ರು, ಸ್ಥಿತಪ್ರಜ್ಞನನ್ನೇ ಕುರಿತು ಸುಖ ದುಃಖೇ ಸಮೀಕೃತ್ವ ಲಾಭಾಲಾಭವು ಜಯಾಜಯವು ದುಃಖೇಶು ಅನುದ್ವಿಗ್ನಮನಾಹ, ದುಃಖದಿಂದ ಹೆಂಗ ಹೊರಗೆ ಬರಬೇಕು, ದುಃಖದಿಂದ ನಾವೆಷ್ಟು ದೂರ ಇರಬೇಕು ಅಂತ, ಸುಖ ದುಃಖಗಳು ಬಂದಾಗ ಹೆಂಗ ಮನಸ್ಸಿರಬೇಕು ಅಂತ ಇಡೀ 1 ತಾಸಿನ ಅವರ ಶಾಸ್ತ್ರದ ತುಂಬ ಸ್ಥಿತಪ್ರಜ್ಞನ ಲಕ್ಷಣಗಳನ್ನು ಹೇಳುತ್ತಿದ್ರೆ, ಕೊನೆಗೆ ಅಪ್ಪವರು ಆ ಸ್ಥಿತಪ್ರಜ್ಞರು ಅಲ್ಲಿ ಇಲ್ಲಿ ಅದಾರಂತ ಎಲ್ಲೆಲ್ಲ ಹುಡುಕೋತ ಹೋಗ್ಬೇಡ್ರಿ, ಇಲ್ಲೇ ಕುಂತಾರ ಅಂತ ಹೇಳಿ ತಮ್ಮ ಶಾಸ್ತ್ರವನ್ನ ಅವರು ಮುಗಿಸಿದ್ರಂತೆ. ಎಷ್ಟು ಭಕ್ತರು ಅಂದ್ರೆ ಎಂಥ ಗಟ್ಟಿ ಇರ್ತಾರ, ಎಂಥ ಗಟ್ಟಿ ಇರ್ತಾರ ಅಪ್ಪವರು. ಆ ಶ್ರದ್ಧಾ ಆ ನಿಷ್ಠಾ ಇದ್ರನೇ ಮುಕ್ತರಾಗ್ಲಿಕ್ಕೆ ಬರುತ್ತದೆ. ಇನ್ನುಳಿದ ಯಾವ ಭಾವಗಳಿದ್ರೆ ಅವರಿಗೆ ಮೇಲ್ಮೇಲೆ ಇದ್ದಂಗೆ ಆಗ್ತದೆ. ಅಂತ ನಿಷ್ಠಾವಂತರು ನಾವೆಲ್ಲ ಆಗಬೇಕು. ನಮ್ಮನ್ನ ಸದ್ಗುರುನಾಥ ನೋಡುತ್ತಿದ್ದಾನೆ ಅಂತ ಒಂದು ಭಾವ ಯಾವಾಗಲೂ ತುಂಬಿಕೊಂಡಿರಲಿ ಅಂತ ಹೇಳಿ ಪ್ರಾರ್ಥಿಸಿ, ಈ ಕಾರ್ಯಕ್ರಮ ನಿರ್ವಿಘ್ನವಾಗಿ ಪ್ರತಿ ತಿಂಗಳು ಆನಂದದಿಂದ ನಡೆಯಲಿ. ಸರಿಯಾದ ಸಮಯಕ್ಕೆ 8 ಅಂದ್ರೆ 8 ಗಂಟೆಯಿಂದ 9 ಗಂಟೆಗೆ ಮುಗಿಸಿಬಿಡಬೇಕು. ಮಠದಲ್ಲಿ ಸಮಯ ಬಹಳ 9ಕ್ಕೆ ನೀವು ಹೋಗಿಬಿಟ್ರಿ ಅಂದ್ರೆ ಹುಡುಗರಿಗೆ ಮುಂದೆ ನಿದ್ದೆ ಮಾಡಕ್ ಅನುಕೂಲ ಆಗ್ತದೆ. ಊಟದ ಟೈಮ್ ಸರಿಯಾಗಿರ್ತದೆ. ಎಲ್ಲರಿಗೂ ಆರೋಗ್ಯದ ಸಮಸ್ಯೆಗಳಿರ್ತಾವ, ಅವ್ರಿಗೆ ಯಾರಿಗೂ ತೊಂದರೆ ಆಗಬಾರ್ದು. ಊಟದ ಟೈಮಿಗೆ ಊಟ, ಪಾದಪೂಜಾ ಟೈಮಿಗೆ ಪಾದಪೂಜಾ, ಶಾಸ್ತ್ರದ ಸಮಯಕ್ಕೆ ಶಾಸ್ತ್ರ. ಒಮ್ಮೆ 7:15 ಅಂದ್ರೆ 7:15ಗೆ ಚಲೋ ಮಾಡಿಬಿಡ್ಬೇಕು. ಅವ್ರು ಬಂದಿಲ್ಲ ಇವ್ರು ಬಂದಿಲ್ಲ ಅಂತ ಯಾರ ಸಲುವಾಗಿನೂ ಕಾಯಬಾರ್ದು. 7:15 ಅವ್ರು ಯಾವ್ದು ಹೇಳ್ತಾರೆ ನೀವು ಕೂತು ಮಾತಾಡ್ಕೊಂಡು ಒಮ್ಮೆ ಆ ಟೈಮ್ ಫಿಕ್ಸ್ ಮಾಡಿದ್ರಿ ಅಂದ್ರೆ ಅದೇ ಸಮಯಕ್ಕನ ಮಾಡಿಬಿಟ್ರಿ ಅಂದ್ರ ಊರಾಗಿನ ಮಂದಿಗೆ ಅನಿಸ್ತದ ನಾವು 7:15ಗೆ ಮಠಕ್ಕೆ ಹೋದ್ವಿ ಅಂದ್ರ 9 ಗಂಟೆಗೆ ನಮ್ಮನ್ನ ಬಿಡ್ತಾರ ಅಂತ ಗೊತ್ತಾದ್ರ ನೀವು ಎಲ್ಲರೂ ಸಕಾಲಕ್ಕೆ ಬರ್ತೀರಿ. ಅವರು 7ಕ್ಕೆ ಅಂತೇಳಿ 10ಕ್ಕೆ ಚಲೋ ಮಾಡ್ತಾರ ಅಂತ ಒಮ್ಮೆ ರೂಢಿ ಬಿತ್ತಂದ್ರ ನೀವ್ ಯಾರು ಮನೆ ಬಿಟ್ಟು ಬರೋದಿಲ್ಲ. ಇನ್ನೂ ಚಲೋವಾಗಿರ್ತಗೋ ಅಂತ ನೀವು ಹಂಗ ಲೇಟ್ ಮಾಡ್ಕೋತ ಹೋದಂಗೆಲ್ಲ ನಡೆಯಂಗಿಲ್ಲ. ಸಕಾಲಕ್ಕೇನೆ ಚಲೋ ಮಾಡ್ಬೇಕು.
ಏಳು ಅಂದ್ರೆ ಏಳುವರೆ ಅಂದ್ರೆ ಏಳುವರೆ, 9ಕ್ಕೆ ಬಂದ್ ಆಗ್ಬೇಕು. ಕೇದಾರ್ನಾಥನ್ ಬಾಗ್ಲ ಹೆಂಗ 6 ತಿಂಗಳು ಬಂದ್ ಆಕೈತಲ್ಲ ಹಂಗ 9ಕ್ಕೆ ಅಂದ್ರೆ ಬಂದಾಗಿ ಎಲ್ಲರೂ ಪ್ರಸಾದಕ್ಕೆ ಹೋಗ್ಬಿಡ್ಬೇಕು. ಅಂತಹ ಸಮಯವನ್ನ ಮುಂದಿನ ತಿಂಗಳದಿಂದ ನೀವೆಲ್ಲರೂ ಪರಿಪಾಲಿಸರಿ ಅಂತ ಪ್ರಾರ್ಥಿಸಿ, ನಿಮ್ಮೆಲ್ಲರಿಗೂ ಸಿದ್ಧಾರೂಢ ಸ್ವಾಮಿಯ, ಆರೂಢ ಜ್ಯೋತಿ ಗುರುಗಳ, ಅಭಿನವ ಗುರುಗಳ, ಮಾಣಿಕ ಪ್ರಭುಗಳ ದಿವ್ಯ ಆಶೀರ್ವಾದ ಇರಲಿ ಅಂತ ಪ್ರಾರ್ಥಿಸಿ 2 ಮಾತುಗಳಿಗೆ ವಿರಮಿಸ್ತೇನೆ.